ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC GD MTS CHSL ಹಾಗೆ CPO ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ ಇಂಗ್ಲಿಷ್ ಟಾಪಿಕ್ಗಳ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಈ ಒಂದು ಸೆಷನ್ನಲ್ಲಿ ನಾವು ಯಾವ ಇಂಗ್ಲಿಷ್ ಟಾಪಿಕ್ಗಳನ್ನು ನೋಡ್ಕೊಳ್ತೀವಿ ಅಂತ ನೋಡೋದಾದ್ರೆ 5 ಕಾಮನ್ ಎರರ್ಸ್ ಪ್ರಶ್ನೆಗಳನ್ನ ನೋಡ್ಕೊಳ್ತೀವಿ, 5 ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಪ್ರಶ್ನೆಗಳನ್ನ ನೋಡ್ಕೊಳ್ತೀವಿ, ಹಾಗೆ 5 ಸಿನೋನಿಮ್ಸ್ ಪ್ರಶ್ನೆಗಳನ್ನ ನೋಡ್ಕೊಳ್ತೀವಿ, ಮತ್ತೆ 5 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಪ್ರಶ್ನೆಗಳನ್ನ ನೋಡ್ಕೊಳ್ತೀವಿ, ಮತ್ತೆ 5 ಆಂಟೋನಿಮ್ಸ್ ಪ್ರಶ್ನೆಗಳನ್ನ ನಾವು ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ಟೋಟಲಿ ಹೇಳೋದಾದ್ರೆ 30 ಡೈರೆಕ್ಟ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ ನಾವು ಕಲಿತೀವಿ. ಸೊ ಇಂಡೈರೆಕ್ಟ್ ಆಗಿ ಹೇಳೋದಾದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ 80ಕ್ಕಿಂತ ಜಾಸ್ತಿ 80+ ಪ್ರಶ್ನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 5 ರಿಂದ 6 ಟಾಪಿಕ್ಗಳನ್ನ ಮೀನ್ಸ್ ಕಾನ್ಸೆಪ್ಟ್ಗಳನ್ನ, ಗ್ರಾಮರ್ ಕಾನ್ಸೆಪ್ಟ್ಗಳನ್ನು ಕೂಡ ನಾವು ಇಲ್ಲಿಂದ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ, ಸರಿನಾ? ಆ್ಯಂಡ್ ದೆನ್ ಸಮ್ ಪ್ರಿಪೋಸಿಷನ್ಸ್ ಕ್ವಶನ್ಗಳನ್ನು ಕೂಡ ನಾವು ನೋಡ್ಕೊಳ್ಳೋಣ. ನಿಮಗೆ ಹೇಗೆ ಅಂತಂದರೆ ಸಮ್ ಎಡಿಷನಲ್ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಹೇಳಿರ್ತೀನಿ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಇದು ಕಾಮನ್ ಎರರ್ ಪ್ರಶ್ನೆ ಇದೆ. ಸೊ ಏನು ಕೊಟ್ಟಿದ್ದಾನೆ? ಐ ಆಮ್ ಕ್ಲೀನಿಂಗ್ ದ ಸೋಫಾ ವೆನ್ ಶಿ ಕಾಲ್ಡ್ ಮೀ ಅಂತ ಹೇಳಿದ್ದಾನೆ. ಸೊ ನಾನು ಸೋಫಾವನ್ನು ಕ್ಲೀನ್ ಮಾಡ್ತಾ ಇದ್ದೆ, ಯಾವಾಗ ಅವಳು ಕರೆದಳು, ಯಾವಾಗ ಅವಳು ಕರೆದಳಲ್ವಾ ಅವಾಗ ನಾನು ಸೋಫಾ ಕ್ಲೀನ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಕ್ಲೀನಿಂಗ್ ದ ಸೋಫಾ ಅನ್ನೋದೇ ರಾಂಗ್ ಇದೆ ಅಂತೆ. ಆಪ್ಷನ್ ಬಿ ವೆನ್ ಶಿ ಕಾಲ್ಡ್ ಮೀ ಅನ್ನೋದು ರಾಂಗ್ ಇದೆ ಅಂತೆ. ಆಪ್ಷನ್ ಡಿ ನೋ ಎರರ್ ಇದೆ ಅಂತೆ, ತಪ್ಪೇ ಇಲ್ಲ ಅಂತ ಹೇಳಿ ಸೆಂಟೆನ್ಸ್ ಕರೆಕ್ಟ್ ಇದೆ ಅಂತ ಹೇಳಿದ್ದಾನೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ? ಐ ಆಮ್ ಅನ್ನೋದೇ ರಾಂಗ್ ಇದೆ ಅಂತೆ, ನಾನು ಅನ್ನೋದೇ ರಾಂಗ್ ಇದೆ ಅಂತೆ, ನಾನು ಅನ್ನೋದೇ ರಾಂಗ್ ಇದೆ ಅಂತೆ. ಸೊ ಇಲ್ಲಿ ಏನಾಗುತ್ತೆ? ಸೊ ನಾನು ನಿಮ್ಗೆ ಏನು ಹೇಳಿದೆ? ವೆನ್ ಶಿ ಕಾಲ್ಡ್ ಮೀ, ಸರಿನಾ? ವೆನ್ ಶಿ ಕಾಲ್ಡ್ ಮೀ ಯಾವಾಗ ಅವಳು ಕರೆದಳು ಮೀನ್ಸ್ ಇದು ಭೂತಕಾಲ, ಪಾಸ್ಟ್ ಟೆನ್ಸ್ ಅಂತ ಆಗುತ್ತೆ. ಸೊ ಯಾವುದೋ ಒಂದು ಸೆಂಟೆನ್ಸ್ ಅಲ್ಲಿ ಆ ಒಂದು ಸೆಂಟೆನ್ಸಿನ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಏನಾದರೂ ಪಾಸ್ಟ್ ಟೆನ್ಸ್ ಅಲ್ಲಿ ಹೋದ್ರೆ ಆ ಸೆಂಟೆನ್ಸ್ ಸಂಪೂರ್ಣವಾಗಿ ಪಾಸ್ಟ್ ಟೆನ್ಸ್ ಅಲ್ಲೇ ಹೋಗುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲೇ ಹೋಗುತ್ತೆ. ಸೊ ಪಾಸ್ಟ್ ಟೆನ್ಸ್ ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಇದಾವೆ? ಸೊ ವಾಸ್ ಆಗಲಿ, ವರ್ ಆಗಿರಲಿ, ಸರಿನಾ? ಮತ್ತೆ ಡಿಡ್ ಆಗಿರಲಿ, ಸರಿನಾ? ಈ ಪಾಸ್ಟ್ ಅಲ್ಲಿ ವಾಸು ವರ್ ಡಿಡ್ ಅಂತ ಯೂಸ್ ಆಗಬೇಕಾಗಿತ್ತು. ಸೊ ಅಲ್ಲೇನು ನೋಡಿದ್ರೆ ಇಲ್ಲೇನು ಕೊಟ್ಟಿದ್ದಾನೆ? ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾನೆ. ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವ್ದಾದ್ರು ಬರುತ್ತೆ? ಈಸ್, ಆರ್ ಅಥವಾ ಆಮ್ ಅಂತ ಬರುತ್ತೆ, ಸರಿನಾ? ಈಸ್, ಆರ್ ಅಥವಾ ಆಮ್ ಅಂತ ಬರುತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ? ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಸೊ ಯಾವುದಾದ್ರೂ ಒಂದು ಸೆಂಟೆನ್ಸ್ ಅಲ್ಲಿ ಪಾಸ್ಟ್ ಇದ್ರೆ, ಸರಿನಾ? ಸೊ ಇದು ಒಂದು ರೀತಿ ಹೇಗೆ ಅಂದ್ರೆ ಈ ಹಾಲಲ್ಲಿ ಹುಳಿ ಹಿಂಡಿದಾಗೆ ಪಾಸ್ಟ್ ಟೆನ್ಸ್ ಅನ್ನೋ ವರ್ಡ್ಗಳು. ಸೊ ಸ್ವಲ್ಪ ಒಂದೇ ಹುಳಿ ಹಿಂಡಿದ್ರು ಕೂಡ ಸಂಪೂರ್ಣವಾಗಿ ಏನಿದೆ ಅಲ್ವಾ ಹಾಲು ಕೆಟ್ಟೋಗುತ್ತೆ. ಸೊ ಲೈಕ್ ದಟ್ ಒಂದು ಸ್ವಲ್ಪ ನಿಮಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರತಕ್ಕಂತಹ ವರ್ಡ್ಗಳು ಕಂಡು ಬಂತು ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಸೆಂಟೆನ್ಸ್ ಆಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ, ಸರಿನಾ? ಯಾವತ್ತೂ ಕೂಡ ಫ್ಯೂಚರ್ ಅಲ್ಲಿ ಬರೋದಿಲ್ಲ, ಯಾವತ್ತೂ ಕೂಡ V1 ಮತ್ತೆ V5 ತಗೊಳ್ಳೋದಿಲ್ಲ ಆ ಒಂದು ಸೆಂಟೆನ್ಸ್, ಸರಿನಾ? ನೆನ್ಪಿಟ್ಕೊಳ್ಳಿ, ಪಾಸ್ಟ್ ಟೆನ್ಸ್ ಅಲ್ಲೇ ಬರುತ್ತೆ. ಸೊ ಇಲ್ಲ ಏನಾಗಬೇಕಿತ್ತು? ಐ ಎಮ್ ಅಂತ ಕೊಟ್ಟಿದ್ದಾನೆ. ಐ ಎಮ್ ಇವಾಗ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಇದೆ. ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ನನಗೆ ಬೇಡ ಅಲ್ಲ, ಪಾಸ್ಟ್ ಟೆನ್ಸ್ ಬೇಕಾಗಿತ್ತು. ಏನಾಗಬೇಕಾಗಿತ್ತು? ವಾಸ್ ಅಂತ ಆಗಬೇಕಾಗಿತ್ತು. ಸರ್ ವರ್ ಅಂತ ಯೂಸ್ ಮಾಡ್ಬೋದಿತ್ತಲ್ಲ ನೀವು, ಯಾಕೆ ವರ್ ಅಂತ ಯೂಸ್ ಮಾಡಲಿಲ್ಲ, ಸರಿನಾ? ಸೊ ಇಲ್ಲಿ ಐ ಅನ್ನೋದು ಸಿಂಗಲ್ ಇದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ? ಇದನ್ನ ಐಗೆ ವಾಸ್ ಅಂತ ತಗೊಳ್ತೀನಿ, ಸರಿನಾ? ಸೊ ಅಲ್ಲಿ ಏನಾದರೂ ವಿ ಅಂತ ಇತ್ತು ಅಂದರೆ ಅಲ್ಲಿ ನಾವೇನು ತಗೊಳ್ತಿದ್ದೆ? ವರ್ ಅಂತ ತಗೊಳ್ತಿದ್ದೆ. ಸೊ ಏನಾಗುತ್ತೆ? ಐ ವಾಸ್ ಕ್ಲೀನಿಂಗ್ ದ ಸೋಫಾ ವೆನ್ ಶಿ ಕಾಲ್ಡ್ ಮೀ, ಯಾವಾಗ ಅವಳು ನನಗೆ ಕರೆದಳಲ್ವಾ ಅವಾಗ ನಾನು ಈ ಒಂದು ಸೋಫಾವನ್ನು ಕ್ಲೀನ್ ಮಾಡ್ತಾ ಇದ್ದೆ ಅಂತ, ಸರಿನಾ? ನೆನ್ಪಿಟ್ಕೊಳ್ಳಿ, ಈ ಒಂದು ಹಾಲು ಮತ್ತು ನಿಂಬೆಕಾಯಿಯ ಸಂಬಂಧ ಏನಿದೆ ಅಲ್ವಾ, ನಿಂಬೆ ಹಣ್ಣು ಲೆಮನ್ ಅಂತ ಹೇಳ್ತೀವಲ್ವಾ, ಆ ಒಂದು ಸಂಬಂಧನೇ ಈ ಒಂದು ಪಾಸ್ಟ್ ಸೆಂಟೆನ್ಸ್ ಟೆನ್ಸ್ ಅಲ್ಲಿ ಮೀನ್ಸ್ ಆ ಒಂದು ಸೆಂಟೆನ್ಸ್ ಅಲ್ಲಿ ಕಂಡು ಬರುತ್ತೆ, ಸರಿನಾ? ಒಂದೇ ಒಂದು ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ವರ್ಡ್ ಕಂಡು ಬಂತು ಅಂದರೆ ನಿಮಗೆ ಸಂಪೂರ್ಣವಾಗಿ ಆಗಿರ್ತಕ್ಕಂತಹ ಸೆಂಟೆನ್ಸ್ ಏನಿದೆ ಅಲ್ವಾ ಪಾಸ್ಟ್ ಅಲ್ಲೇ ಹೋಗ್ಬಿಡುತ್ತೆ. ಇನ್ನೊಂದು ನಿಮಗೆ ಇಲ್ಲೊಂದು ಕಾನ್ಸೆಪ್ಟ್ ಹೇಳ್ತೀನಿ. ಈ ಕಾನ್ಸೆಪ್ಟ್ ಏನಿದೆ ಅಲ್ವಾ IB ಎಕ್ಸಾಮ್ ಅಲ್ಲಿ ಸ್ವಲ್ಪ ಸಾಕಷ್ಟು ಕೇಳಿದ್ದಾನೆ, ಮತ್ತೆ MTS ಅಲ್ಲಿ ಕೇಳಿದ್ದಾನೆ, ಮತ್ತೆ ಈ ಒಂದು CHSL ಎಕ್ಸಾಮ್ ಅಲ್ಲಿ ಸ್ವಲ್ಪ ಕೇಳಿದ್ದಾನೆ, ಸರಿನಾ? ಕಾನ್ಸೆಪ್ಟ್ ಏನು ಅಂತಂದ್ರೆ ವೆನ್ ಮತ್ತೆ ವೈಲ್ ಯಾವಾಗ ಯೂಸ್ ಮಾಡಬೇಕು ಸರ್ ಅಂತ, ಸರಿನಾ? ವೆನ್ ಮತ್ತೆ ವೈಲ್ ಯಾವಾಗ ಯೂಸ್ ಮಾಡಬೇಕು ಸರ್ ಅಥವಾ ಮೇಡಮ್ ಅಂತ ನಿಮಗೆ ಕೇಳ್ತಾನೆ, ಅಷ್ಟೇ ಕೇಳ್ತಾನೆ. ಮೀನ್ಸ್ ಸರ್ ಹಾಗೆ ಕೇಳ್ತಾನೆ, ಡೈರೆಕ್ಟ್ ಆಗಿ ಇಲ್ಲ, ಸೆಂಟೆನ್ಸ್ ಅಲ್ಲಿ ಕೊಡ್ತಾನೆ. ಸೊ ಇಲ್ಲಿ ವೆನ್ ಇರಬೇಕಾಗಿತ್ತು ಅಥವಾ ವೈಲ್ ಹಾಕಿದ್ರೆ ಕರೆಕ್ಟ್ ಆಗಿರೋದಾ? ಹೇಳ್ಬೋದಾ? ಹೇಳಿ ನೋಡೋಣ. ಸೊ ನಿಮಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನಂದ್ರೆ ಯಾವುದಾದ್ರೂ ಒಂದು ಕ್ರಿಯೆ ನಡೀತಾ ಇತ್ತು, ಸರಿನಾ? ಒಂದು ಕ್ರಿಯೆ ಇದೆ. ಸೊ ಇವಾಗ ಒಂದು ಕ್ರಿಯೆ, ಈ ಒಂದು ಆಕ್ಟಿಂಗ್ ನಡೀತಾ ಇದೆ, ಸರಿನಾ? ಈ ಒಂದು ಆಕ್ಟ್ ನಡೀತಾ ಇದೆ ಅಥವಾ ಈ ಒಂದು ಕ್ರಿಯೆ ನಡೀತಾ ಇದೆ. ಸೊ ಈ ಒಂದು ಕ್ರಿಯೆಯ ಜೊತೆಗೆ ಪ್ಯಾರಲಲಿ ಮತ್ತೊಂದು ಕ್ರಿಯೆಯೂ ಕೂಡ ನಡೀತಾ ಇತ್ತು ಅಂದರೆ, ಸೆಕೆಂಡ್ ಕ್ರಿಯೆಯೂ ಕೂಡ ನಡೀತಾ ಇತ್ತು ಅಂದರೆ ಅಲ್ಲಿ ನಾನು ಏನಿಂತ ಯೂಸ್ ಮಾಡಬೇಕಾಗಿತ್ತು? ವೈಲ್ ಅಂತ ಯೂಸ್ ಮಾಡಬೇಕು, ಸರಿನಾ? ಸೊ ವೈಲ್ ಅಂತ ಯೂಸ್ ಮಾಡಬೇಕು. ಅಥವಾ ಯಾವುದೋ ಒಂದು ಕ್ರಿಯೆ ನಡೀತಾ ಇದೆ, ಆ ಒಂದು ಕ್ರಿಯೆ ಯಾವುದೋ ಒಂದು ಕ್ರಿಯೆಯಿಂದ ಅಡ್ಡಿ ಪಡಿತದೆ, ಸರಿನಾ? ಮೀನ್ಸ್ ನಡುವೆ ಬಂದು ಇಂಟ್ರಪ್ಟ್ ಆಗ್ತದೆ. ಸೊ ಅದನ್ನು ಅಲ್ಲಿ ನಾವು ಏನಂತ ಯೂಸ್ ಮಾಡ್ತೀವಿ? ವೆನ್ ಅಂತ ಯೂಸ್ ಮಾಡ್ತೀವಿ. ಲೈಕ್ ಇವಾಗ ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ, ನೀವು ಕ್ಲಾಸ್ನ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ನಾನು ವೈಲ್ ಅಂತ ಯೂಸ್ ಮಾಡಬೇಕಾ ಅಥವಾ ವೆನ್ ಅಂತ ಯೂಸ್ ಮಾಡಬೇಕಾ? ಹೇಳ್ಬೋದಾ ನೀವು ಯಾರಾದರೂ?
ಏನಂತ ಹೇಳ್ಬೋದು? ಐ ಆಮ್ ಲಿಸ್ನಿಂಗ್ ದ ಕ್ಲಾಸ್ ವೈಲ್ ಹಿ ವಾಸ್ ಟೀಚಿಂಗ್ ದ ಕ್ಲಾಸ್ ಅಂತ ಹೇಳ್ಬೋದಲ್ವಾ? ವೈಲ್ ಅಂತ ಯೂಸ್ ಮಾಡಬೇಕು. ಯಾಕಂದರೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಇವಾಗ ನೀವು ಕೇಳ್ತಾ ಇದ್ದೀರಾ. ಮೀನ್ಸ್ ಒಂದೇ ಸಮಯದಲ್ಲಿ ಇವಾಗ ಏನು ನೀವು ಕ್ಲಾಸ್ ಕೇಳ್ತಾ ಇದ್ದೀರಲ್ವಾ, ಇದೇ ಸಮಯದಲ್ಲಿ ಎರಡೂ ನಡೀತಾ ಇದೆ. ಮೀನ್ಸ್ ಎರಡೂ ಕೂಡ ಪ್ಯಾರಲಲ್ ನಡೀತಾ ಇದೆ. ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಸರಿನಾ? ಇಫ್ ಏನಾದರೂ ಇವಾಗ ನೀವು ಕ್ಲಾಸ್ ಕೇಳ್ತಾ ಇದ್ದೀರಿ, ನಿಮ್ಮ ಯಾವುದೋ ಒಬ್ಬ ನಿಮ್ಮ ಮನೇಲಿ ಇರ್ತಕ್ಕಂಥ ಚಿಕ್ಕ ಹುಡುಗ ಅಥವಾ ಚಿಕ್ಕ ಹುಡುಗಿ ಅಥವಾ ಇಲ್ಲ ನಿಮ್ಮ ಫ್ರೆಂಡ್ ಬಂದು ನಿಮಗೆ ಕರೀತಾರೆ, ಹೊರಗಡೆ ಹೋಗೋಣ ಬಾ ಸ್ವಲ್ಪ ಅಂತ. ಸೊ ಅವಾಗ ನೀವು ಏನಂತ ಮಾಡ್ತೀರಾ? ಅವಾಗ ನೀವು ಏನಂತ ಯೂಸ್ ಮಾಡಬೇಕು? ಯಾಕಂದರೆ ಅವ್ರು ನಿಮಗೆ ಇಂಟ್ರಪ್ಟ್ ಮಾಡ್ತಾ ಇದ್ದಾರೆ. ಮೀನ್ಸ್ ಒಂದು ಕ್ರಿಯೆ ನಡೆಯುವಾಗ ಅವ್ರು ಬಂದು ನಿಮಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಅವಾಗ ನೀವು ಏನು ಅಂತ ಯೂಸ್ ಮಾಡಬೇಕು? ವೆನ್ ಅಂತ ಯೂಸ್ ಮಾಡಬೇಕು. ಸರಿ, ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ವೈಲ್ ಅನ್ನೋದಕ್ಕೆ ಜಾಸ್ತಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ವೈಲ್ ಅನ್ನೋದು ಏನಿದೆ ಅಲ್ವಾ, ಪ್ಯಾರಲಲ್ಲಿ ನಡೀತದೆ. ಎರಡು ಕ್ರಿಯೆಗಳೇನಿದೆ ಅಲ್ವಾ, ಪ್ಯಾರಲಲ್ಲಿ ನಡೀತದೆ. ಐ ವಾಸ್ ರೀಡಿಂಗ್ ದ ಬುಕ್ ವೈಲ್ ಹಿ ವಾಸ್ ವಾಚಿಂಗ್ ದ ಟಿವಿ. ಸರಿನಾ? ನಾನು ಯಾವಾಗ ಈ ಬುಕ್ಕನ್ನು ಓದ್ತಾ ಇದ್ದೆ ಅವಾಗ ಅವನು ಟಿವಿನೂ ಕೂಡ ನೋಡ್ತಾ ಇದ್ದ. ಸೊ ಇಲ್ಲಿ ನಾನು ವೈಲ್ ಅಂತ ಯೂಸ್ ಮಾಡ್ಬೋದು. ಸರಿನಾ? ಎರಡೂ ಕೂಡ ಸಪ್ರೇಟ್ ಆಗಿ ನಡೀತಾ ಇದ್ದಾವೆ ಕ್ರಿಯೆಗಳು. ಎರಡೂ ಕೂಡ ಹೇಗೆ ಅಂದರೆ ಪ್ಯಾರಲಲ್ಲಿ ನಡೀತಾ ಇದ್ದಾವೆ ಕ್ರಿಯೆಗಳು. ಸೊ ಪ್ಯಾರಲಲ್ಲಿ ನಡೀತಾ ಇದ್ರೆ ಅಲ್ಲಿ ನಾವು ಏನಂತ ಯೂಸ್ ಮಾಡ್ತೀವಿ? ವೈಲ್ ಅಂತ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ. ಸರಿನಾ? ಸೊ ಇವಾಗ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಮತ್ತೆ ನಾನು ಹೇಳಿರ್ತೀನಿ, ಮತ್ತೆ ಅದನ್ನು ನೀವು ತಿಳ್ಕೊಳ್ಳಿ. ಸರಿನಾ? ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ದ ಸೊಸೈಟಿ ಆಫ್ ದ ಅವರ್ ಪ್ಲೇಸ್ ಈಸ್ ಗುಡ್ ಅಂತ ಕೊಟ್ಟಿದ್ದಾನೆ. ದ ಸೊಸೈಟಿ ಆಫ್ ದ ಅವರ್ ಪ್ಲೇಸ್ ಈಸ್ ಗುಡ್. ಏನು ಡಿಟರ್ಮಿನರ್ ಎರಡು ಬಂದಿದಾವಲ್ವಾ? ಸರಿನಾ? ಒಂದು ಆರ್ಟಿಕಲ್ ಡಿಟರ್ಮಿನರ್ ಕೊಟ್ಟಿದ್ದಾನೆ, ಒಂದು ನಾರ್ಮಲ್ ಡಿಟರ್ಮಿನರ್ನ ಕೊಟ್ಟಿದ್ದಾನೆ. ಏನು ಡಿಟರ್ಮಿನರ್ ಎಲ್ಲಿದ್ದಾವೆ? ಸೊ ಇಲ್ಲಿ ದ ಏನಿದೆ ಅಲ್ವಾ, ದ ಅನ್ನೋದು ಆರ್ಟಿಕಲ್ ಡಿಟರ್ಮಿನರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದು ಅವರ್ ಏನಿದೆ ಅಲ್ವಾ, ಇದು ನಾರ್ಮಲ್ ಪೊಸೆಸಿವ್ ಡಿಟರ್ಮಿನರ್ ಅಂತ ಹೇಳ್ತೀವಿ. ಸೊ ಇವಾಗ ಆರ್ಟಿಕಲ್ ಡಿಟರ್ಮಿನರು ಮತ್ತು ಪೊಸೆಸಿವ್ ಡಿಟರ್ಮಿನರ್ ಏನಿದೆ ಅಲ್ವಾ, ಅವರ್ ಮೀನ್ಸ್ ಇವಾಗ ನಂದು, ನಮ್ಮದು, ನಿಂದು, ನಿಮ್ಮದು, ಅವರ್, ಮೈನ್, ಯುವರ್ಸ್ ಇವೇನಿದಾವಲ್ಲ ಇವುಗಳನ್ನು ಎಲ್ಲವೂ ಕೂಡ ನಾವು ಏನಂತ ಕರಿತೀವಿ ಅಂದರೆ ಪೊಸೆಸಿವ್ ಡಿಟರ್ಮಿನರ್ಸ್ ಅಂತ ಕರಿತೀವಿ. ಸೊ ಇವು ಎರಡೂ ಕೂಡ ಒಂದೇ ಸೆಂಟೆನ್ಸಲ್ಲಿ ಬರುವ ಹಾಗೆ ಇಲ್ಲ. ಒಂದೇ ಒಂದು ನೌನ್ ಸಲುವಾಗಿ ಬರುವ ಹಾಗೆ ಇಲ್ಲ. ಸರಿನಾ? ಈಗ ಏನಿದೆ ಅಲ್ವಾ, ಈ ಪ್ಲೇಸ್ ಅನ್ನೋದು ಒಂದು ನೌನ್ ಇದೆ. ಸೊ ಆ ಒಂದು ನೌನ್ ಸಲುವಾಗಿ ಈ ಒಂದು ದ ಅನ್ನೋದು ಕೂಡ ಬಂದಿದೆ, ಆ್ಯಂಡ್ ದೆನ್ ಅವರ್ ಅನ್ನೋದು ಕೂಡ ಬಂದಿದೆ. ಸೊ ಈ ರೀತಿ ಬರುವ ಹಾಗಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲಿ ದ ಅನ್ನೋದನ್ನು ತೆಗೆದು ಹಾಕಿಬಿಡ್ತೀವಿ. ಸರಿನಾ? ದ ಸೊಸೈಟಿ ಆಫ್ ಅವರ್ ಪ್ಲೇಸ್ ಈಸ್ ಗುಡ್ ಅಷ್ಟೇ ಆಗಬೇಕಾದಲ್ಲಿ. ಸೊ ದ ಅನ್ನೋದು ಏನಿದೆ ಅಲ್ವಾ, ಸ್ವಲ್ಪ ಎಡಿಷನಲಿ ಕೊಟ್ಟಿದ್ದಾನೆ, ಅದನ್ನು ನಾನು ಸೂಪರ್ ಫ್ಲೂಯಸ್ ಆಗ್ತದೆ ಅಂತ ಅದನ್ನು ನಾನು ತೆಗೆದು ಬಿಡ್ತೀನಿ. ಸೊ ಇಲ್ಲಿ ಎರರ್ ಎಲ್ಲಿ ಕಂಡು ಬರುತ್ತೆ? ಆಪ್ಷನ್ ಡಿ ಅಲ್ಲಿ ಕಂಡು ಬರುತ್ತೆ. ಮೀನ್ಸ್ ದ ಅನ್ನೋದು ಇರಬಾರ್ದಾಗಿತ್ತು. ಇಫ್ ಏನಾದರೂ ಅವರ್ ಅನ್ನೋದು ಕೊಟ್ಟಿರಲಿಲ್ಲ ಅಂದರೆ ಕರೆಕ್ಟ್ ಆಗಿರೋದು, ನೋ ಎರರ್ ಆಗಿರೋದು. ಸರಿನಾ? ನೋ ಎರರ್ ಆಗಿರೋದು. ಇಲ್ಲಾಂದ್ರೆ ದ ಅನ್ನೋದು ಕೊಟ್ಟಿರಲಿಲ್ಲ ಅಂದ್ರೆ ಕೂಡ ನೋ ಎರರ್ ಆಗಿರೋದು. ಇಷ್ಟೇ ಗೊತ್ತಿರಲಿ ನಿಮಗೆ. ಸರಿನಾ? ಡಿಟರ್ಮಿನರ್ ಎರಡೆರಡು ನಾನು ಯೂಸ್ ಮಾಡೋ ಹಾಗಿಲ್ಲ. ಸರಿನಾ? ಆರ್ಟಿಕಲ್ಗಳನ್ನು ಎರಡೆರಡು ಯೂಸ್ ಮಾಡೋ ಹಾಗಿಲ್ಲ. ಪೊಸೆಸಿವ್ ಡಿಟರ್ಮಿನರ್ನ ಮತ್ತು ಆರ್ಟಿಕಲ್ ಡಿಟರ್ಮಿನರ್ನ ಎರಡನ್ನೂ ಕೂಡ ನಾನು ಒಂದೇ ಸೆಂಟೆನ್ಸಲ್ಲಿ ಯೂಸ್ ಮಾಡುವ ಹಾಗಿಲ್ಲ. ಸರಿನಾ? ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶಿ ಈಸ್ ಆಸ್ ಮೋರ್ ಇಂಟೆಲಿಜೆಂಟ್ ಆಸ್ ಹರ್ ಬ್ರದರ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಅವರ ಬ್ರದರ್, ಅವರ ಅಣ್ಣ ಏನಿದಾನಲ್ವ, ಅಣ್ಣ ಅಥವಾ ಸಹೋದರ, ಅವರ ಸಹೋದರ ಇದ್ದ ಹಾಗೆ ಅವಳು ಕೂಡ ಇಂಟೆಲಿಜೆಂಟ್ ಇದ್ದಾಳೆ ಅಂತ ನಿಮಗೆ ಗೊತ್ತಿರಲಿ. ಒಂದು ಸೆಂಟೆನ್ಸ್ ತಗೊಳ್ಳಿ. ಮೀನ್ಸ್ ಇದನ್ನು ಬರ್ಕೊಳ್ಳಿ. ಆಸ್ ಸೊ ಆಸ್ ಸಚ್ ಆಸ್. ಸರಿನಾ? ಸೊ ಈ ರೀತಿ ಬಂದಿರತಕ್ಕಂತಹ ವರ್ಡ್ಗಳಲ್ಲಿ, ಈ ರೀತಿ ಬಂದಿರತಕ್ಕಂತಹ ಸೆಂಟೆನ್ಸ್ಗಳಲ್ಲಿ ಇಲ್ಲಿ ಮಿಡಲ್ ಏನಿದೆ ಅಲ್ವಾ, ಈ ಮಿಡಲಲ್ಲಿ ಬರ್ತಕ್ಕಂತಹ ಡಿಗ್ರಿ ಆಫ್ ಅಬ್ಜೆಕ್ಟಿವ್ ಯಾವತ್ತೂ ಕೂಡ ಪಾಸಿಟಿವ್ ಡಿಗ್ರಿನೇ ಆಗಿರುತ್ತೆ. ಯಾವತ್ತೂ ಕೂಡ ನಿಮಗೆ ಕಂಪ್ಯಾರಿಟಿವ್ ಡಿಗ್ರಿ ಬರೋದಿಲ್ಲ, ಯಾವತ್ತೂ ಕೂಡ ನಿಮಗೆ ಸೂಪರ್ಲೇಟಿವ್ ಡಿಗ್ರಿ ಬರೋದಿಲ್ಲ. ನಿಮಗೆ ಹಳೆ ಕ್ಲಾಸಲ್ಲಿ ಹೇಳಿದ್ದೀನಿ ಕಂಪ್ಯಾರಿಟಿವ್ ಡಿಗ್ರಿ ಏನು, ಪಾಸಿಟಿವ್ ಡಿಗ್ರಿ ಅಂದರೆ ಏನು, ಮತ್ತು ಈ ಒಂದು ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಏನು ಅಂತ. ಸರಿನಾ? ಸೊ ಇಲ್ಲಿ ಏನಿದೆ, ಸೊ ಇಂಟೆಲಿಜೆಂಟ್ ಅನ್ನೋದು ಏನಾಗಿದೆ, ಇದೊಂದು ಪಾಸಿಟಿವ್ ಡಿಗ್ರಿ ಆಗಿದೆ. ಆ್ಯಂಡ್ ದೆನ್ ಮೋರ್ ಇಂಟೆಲಿಜೆಂಟ್ ಅನ್ನೋದು ಏನಾಗುತ್ತೆ, ಇದೊಂದು ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ಆ್ಯಂಡ್ ದೆನ್ ಮೋಸ್ಟ್ ಇಂಟೆಲಿಜೆಂಟ್, ಮೋರ್ ಅನ್ನೋದು ಇದು, ಆ್ಯಂಡ್ ದೆನ್ ಇದು ಮೋಸ್ಟ್ ಇಂಟೆಲಿಜೆಂಟ್ ಅನ್ನೋದು ಏನಾಗುತ್ತೆ ಅಂದರೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಆಗುತ್ತೆ. ಸರಿನಾ? ಸೊ ಇಲ್ಲಿ ಮೋರ್ ಅಂತ ಏನಾದರೂ ಬಳಸಿದ್ರೆ ಅಲ್ಲಿ ಮುಂದೆ ಇಲ್ಲಿ ಆಸ್ ಅಂತ ಬರಬಾರ್ದಾಗಿತ್ತು, ಇಲ್ಲಿ ದ್ಯಾನ್ ಅಂತ ಬರಬೇಕಾಗಿತ್ತು. ಸರಿನಾ? ಮೋರ್ ಅಂತ ಬಂದರೆ ಕಂಪ್ಯಾರಿಟಿವ್ ಡಿಗ್ರಿ ಯಾವತ್ತೂ ಕೂಡ ಅದರ ಮುಂದೆ ದ್ಯಾನ್ ಅನ್ನುವ ಒಂದು ವರ್ಡನ್ನು ತಗೊಳ್ಳುತ್ತೆ. ಇದು ಗೊತ್ತಿರಲಿ ನಿಮಗೆ. ಸೊ ಈ ರೀತಿ ಆಸ್ ಅಂತ ಬಂತು ಅಂದರೆ ಆಸ್ ಸೋ ಆಸ್ ಸಚ್ ಆಸ್. ಸರಿನಾ? ಈ ರೀತಿ ಬಂತು ಅಂದರೆ ಇಲ್ಲಿ ನಡುವೆ ಬರ್ತಕ್ಕಂತಹ ಒಂದು ಅಬ್ಜೆಕ್ಟಿವ್ ಆಲ್ವೇಸ್ ಏನಾಗಿರುತ್ತೆ ಅಂದರೆ ಪಾಸಿಟಿವ್ ಡಿಗ್ರಿ ಆಫ್ ಅಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ಏನಾಗಬೇಕಾಗಿತ್ತು, ಮೋರ್ ಅಂತ ಆಗಬಾರ್ದಾಗಿತ್ತು. ಸೊ ಅಲ್ಲಿ ಏನಾಗಬೇಕಾಗಿತ್ತು ಅಂದರೆ ಶಿ ಈಸ್ ಆಸ್ ಇಂಟೆಲಿಜೆಂಟ್ ಆಸ್ ಹರ್ ಬ್ರದರ್ಸ್ ಆರ್. ಅವರ ಒಂದು ಬ್ರದರ್ಸ್ ಇದ್ದ ಹಾಗೆ ಅವಳು ಕೂಡ ಇಂಟೆಲಿಜೆಂಟ್ ಇದ್ದಾಳೆ ಅಂತ ಹೇಳಬೇಕಾಗತ್ತೆ. ಸರಿನಾ? ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದರೆ ಬೇರೆ ರೀತಿ ಹೇಳ್ಬೋದಾಗಿತ್ತು. ಕಂಪ್ಯಾರಿಟಿವ್ ಡಿಗ್ರಿ ಮಾಡಿದ್ರೆ ಮೀನ್ಸ್ ಕಂಪೇರ್ ಮಾಡಿದ್ರೆ ಅವರ ಬ್ರದರ್ಸ್ಗೆ ಅವಳನ್ನು ಕಂಪೇರ್ ಮಾಡಿದ್ರೆ ಬೇರೆ ರೀತಿ ಹೇಳ್ಬೋದಾಗಿತ್ತು. ಮೀನ್ಸ್ ಶಿ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಹರ್ ಬ್ರದರ್ಸ್ ಅಂತ ಹೇಳ್ಬೋದಾಗಿತ್ತು. ಅವರ ಬ್ರದರ್ಸ್ಗಿಂತ ಅವಳು ಇಂಟೆಲಿಜೆಂಟ್ ಇದ್ದಾಳೆ ಅಂತ ಹೇಳ್ಬೋದಾಗಿತ್ತು. ಸರಿನಾ? ಹಾಗೂ ಕೂಡ ಹೇಳ್ಬೋದಾಗಿತ್ತು. ಇಲ್ಲಾಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಮಾಡ್ಕೊಳ್ಬೋದಾಗಿತ್ತು. ಬಟ್ ಅಲ್ಲಿ ಹಾಗೆ ಮಾಡ್ಕೊಂಡಿಲ್ಲ. ಬಟ್ ಇಲ್ಲಿ ನಮ್ಗೆ ನಡುವೆ ಏನಾದ್ರೆ ಇಲ್ಲಿ ಎರರ್ ಸಿಕ್ಕಿದೆ. ಸೊ ಅಲ್ಲಿ ನಾನು ಎರರ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಅಲ್ಲಿ ಏನು ಕೊಟ್ಟಿದ್ದಾನೆ ಆಪ್ಷನ್ನು? ಓಕೆ, ಆಪ್ಷನ್ ಡಿ ಎಲ್ಲಿದೆ ನೋಡಿ. ಆಸ್ ಮೋರ್ ಇಂಟೆಲಿಜೆಂಟ್ ಅಲ್ಲ, ಆಸ್ ಇಂಟೆಲಿಜೆಂಟ್ ಆಸ್ ಅಷ್ಟೇ. ಸರಿನಾ? ಆಸ್ ಅಂತ ಬಂದರೆ, ಸಚ್ ಆಸ್ ಅಂತ ಬಂದರೆ, ಸೋ ಆಸ್ ಅಂತ ಬಂದರೆ ಅದರ ನಡುವೆ ಬರ್ತಕ್ಕಂತಹ ವರ್ಡ್ ಏನಿದೆ ಅಲ್ವಾ, ಅಬ್ಜೆಕ್ಟಿವ್ ಏನಿದೆ ಅಲ್ವಾ, ಸೊ ಆ ಅಬ್ಜೆಕ್ಟಿವ್ ಆಲ್ವೇಸ್ ಪಾಸಿಟಿವ್ ಡಿಗ್ರಿ ಆಫ್ ಅಬ್ಜೆಕ್ಟಿವ್ ಆಗಿರುತ್ತೆ. ಮೀನ್ಸ್ ಅದರ ಒಂದು V1 ನಾರ್ಮಲ್ ಫಾರ್ಮ್ ಏನಿದೆ ಅಲ್ವಾ ಆ ಫಾರ್ಮಲ್ಲೇ ಇರುತ್ತೆ.
ಮೋಸ್ಟು ಮೀನ್ಸ್ ಇ ಆರ್ ಅನ್ನೋ ವರ್ಡು ಇಲ್ಲ ಅಂತಂದರೆ IST ಅನ್ನೋ ವರ್ಡು ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ, ಇಷ್ಟೇ ಸಾಕು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಹಿ ಡ್ರಾಪ್ಡ್ ಔಟ್ ಆಟ್ ಹೀಸ್ ಫ್ರೆಂಡ್ಸ್ ಹೌಸ್ ಆನ್ ಹೀಸ್ ವೇ ಹೋಮ್ ದ ಡೇ ಬಿಫೋರ್ ಎಸ್ಟರ್ಡೇ. ನಿನ್ನೆ ಬಿಟ್ಟು ಮೊನ್ನೆ ದಿನ ಏನಿದೆಯಲ್ಲ, ಮೊನ್ನೆ ದಿನ ಅವನ ಮನೆಗೆ ಅವನು ಡ್ರಾಪ್ ಮಾಡ್ದ ಅಂತ ಹೇಳಿದ್ದಾನೆ. ಇಲ್ಲಿ ಸೆಂಟೆನ್ಸ್ ರೈಟ್ ಇದೆ ಅಥವಾ ರಾಂಗ್ ಇದೆಯಾ? ಇವಾಗ ಡ್ರಾಪ್ಡ್ ಏನಿದೆ ಅಲ್ವಾ, ಈ ಡ್ರಾಪ್ಡ್ ಔಟ್ ನಾನು ಎಲ್ಲಿ ಬಳಸ್ತೀವಿ ಆ್ಯಂಡ್ ದೆನ್ ಡ್ರಾಪ್ಡ್ ಇನ್ ಎಲ್ಲಿ ಬಳಸ್ತೀವಿ ಅಂತ ಅಷ್ಟು ನಮಗೆ ಗೊತ್ತಿದ್ರೆ ಸಾಕು. ಡ್ರಾಪ್ಡ್ ಔಟ್ ಅಂದರೆ ಇವಾಗ ಸ್ಕೂಲ್ ಡ್ರಾಪ್ ಔಟ್ ಅಂತ ಹೇಳ್ತೀವಿ ಗೊತ್ತಾ, ಕಾಲೇಜ್ ಡ್ರಾಪ್ ಔಟ್, ಹೀ ಈಸ್ IIT ಡ್ರಾಪ್ ಔಟ್, ಹೀ ಈಸ್ ಮೆಡಿಕಲ್ ಡ್ರಾಪ್ ಔಟ್ ಅಂತ ಹೇಳ್ತೀವಿ ಗೊತ್ತಾ. ಸೊ ಆ ರೀತಿಯಿಂದ ಒಂದು ಸ್ಕೂಲು ಕಾಲೇಜು ಯಾವುದಾದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡೋದೇನಿದೆ ಅಲ್ವಾ, ಆ ಒಂದು ಬಿಟ್ಟು ಬಿಡೋದನ್ನು ನಾವು ಏನಂತ ಕರಿತೀವಿ ಅಂದರೆ ಡ್ರಾಪ್ ಔಟ್ ಅಂತ ಕರಿತೀವಿ, ಸರಿನಾ? ಡ್ರಾಪ್ಡ್ ಔಟು ಡ್ರಾಪ್ ಔಟ್ ಅಂತ ಕರಿತೀವಿ. ಸೊ ಇಲ್ಲಿ ಮನೆಗೆ ಬಿಟ್ಟಿದ್ದಾನೆ ಅವನು, ಮೀನ್ಸ್ ಮನೆಗೆ ಇಳಿಸಿದ್ದಾನೆ, ಸರಿನಾ? ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಡ್ರಾಪ್ಡ್ ಇನ್ ಅಂತ ಕರಿತೀವಿ. ಯಾವುದು? ಡ್ರಾಪ್ ಇನ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ, ಸರಿನಾ? ಹಿ ಡ್ರಾಪ್ಡ್ ಇನ್ ಆಟ್ ಹೀಸ್ ಫ್ರೆಂಡ್ಸ್ ಹೌಸ್ ಆನ್ ಹೀಸ್ ವೇ ಹೋಮ್ ದ ಡೇ ಬಿಫೋರ್ ಎಸ್ಟರ್ಡೇ, ಸರಿನಾ? ಇಲ್ಲಿ ಏನಾಗುತ್ತೆ ಅಂದರೆ ಡ್ರಾಪ್ಡ್ ಇನ್ ಅಂತ ಆಗುತ್ತೆ. ಸೊ ಈಗ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಅನ್ನೋದಾಗುತ್ತೆ. ಡ್ರಾಪ್ಡ್ ಔಟ್ ಅಲ್ಲ, ಡ್ರಾಪ್ಡ್ ಔಟ್ ಆಗೋದು ಮೀನ್ಸ್ ಸ್ಕೂಲಿಂದ, ಕಾಲೇಜಿಂದ ಅಥವಾ ಯಾವುದೋ ಒಂದು ಕೆಲಸದಿಂದ ಸಂಪೂರ್ಣವಾಗಿ ಬಿಟ್ಟು ಅಲ್ಲಿಂದ ಹೊರಗೆ ಬಂದುಬಿಡೋದು, ಅದನ್ನು ನಾವು ಡ್ರಾಪ್ಡ್ ಔಟ್ ಅಂತ ಕರಿತೀವಿ. ಸೊ ಡ್ರಾಪ್ಡ್ ಇನ್ ಅಂತ ಅಂದ್ರೆ ಏನು? ಆ ಒಂದು ಮನೆಗೆ ಬಿಡುವುದು, ಅಲ್ಲಿಂದ ಒಂದು ಯಾವುದೋ ಒಂದಕ್ಕೆ ಬಿಡೋದು, ಅಲ್ಲಿ ಇಳಿಸುವುದು ಅಂತ ಹೇಳ್ತೀವಿ, ಸರಿನಾ? ಇಳಿಸುವುದು ಎಕ್ಸಾಕ್ಟ್ ಮೀನಿಂಗ್ ಕನ್ನಡದಲ್ಲಿ ಕೊಡೋದಾದ್ರೆ ಇಳಿಸುವುದು ಅಂತ ಹೇಳ್ತೀವಿ ನಾವು. ಡ್ರಾಪ್ಡ್ ಇನ್ ಅಂದ್ರೆ ಇಳಿಸುವುದು ಅಂತ ಆಗುತ್ತೆ, ಸರಿನಾ? ಸೊ ಡ್ರಾಪ್ಡ್ ಔಟ್ ಅಂದ್ರೆ ಬಿಟ್ಟು ಬಿಡುವುದು ಅಂತ ಆಗುತ್ತೆ, ಸರಿನಾ? ಬಿಟ್ಟು ಬಿಡುವುದು ಅಂತ ಆಗುತ್ತೆ. ಇದನ್ನ ಕನ್ನಡದಲ್ಲೇ ನೆನ್ಪಿಟ್ಕೊಳ್ಳಿ ನೀವು, ಸಾಕು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಿತಿಕಾ ಆಂಗ್ರಿಲಿ ಸ್ಪೋಕ್ ಟು ಕಾರ್ತಿಕ್ ಆಫ್ಟರ್ ದ ಮೀಟಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಏನು ಕೊಟ್ಟಿದ್ದಾನೆ? ಲಾಸ್ಟಿಗೆ ನೋ ಎರರ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಎರರ್ ಇದೆಯಾ ಅಥವಾ ಇಲ್ವಾ ಅಂತ. ಸೊ ಏನು? ರಿತಿಕಾ ಆಂಗ್ರಿಲಿ ಸ್ಪೋಕ್ ಟು ಕಾರ್ತಿಕ್. ಸೊ ಇಲ್ಲಿ ವರ್ಬ್ ಇದೆ. ಸೊ ವರ್ಬ್ನ ಒಂದು ವಿಶೇಷತೆ ಯಾವ್ದು ಹೇಳುತ್ತೆ? ಅಡ್ವರ್ಬ್ ಹೇಳುತ್ತೆ. ಅಡ್ವರ್ಬ್ ಓಕೆ, LY ಇದೆ. ಸೊ ಅಡ್ವರ್ಬ್ ಕರೆಕ್ಟ್ ಇದೆ. ರಿತಿಕಾ ಆಂಗ್ರಿಲಿ ಸ್ಪೋಕ್ ಟು ಕಾರ್ತಿಕ್ ಆಫ್ಟರ್ ದ ಮೀಟಿಂಗ್, ಓಕೆ ರೈಟ್ ಇದೆ, ಸರಿನಾ? ಸರ್ ಇದು ಸ್ಪೋಕನ್ ಆಗಬೇಕಾಗಿತ್ತಲ್ಲ, ಸರಿನಾ? V3ನ ನಾವು ಸುಮ್ಮನೆ ಹೇಗೋ ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಸರಿನಾ? V2ನ ನಾವು ನಾರ್ಮಲ್ ಯೂಸ್ ಮಾಡ್ಬೋದು, V1ನ ನಾರ್ಮಲ್ ಯೂಸ್ ಮಾಡ್ಬೋದು. ಬಟ್ V3 ಬರಬೇಕಾಗಿತ್ತು ಅಂದರೆ ಅಲ್ಲಿ ಹ್ಯಾಡು, ಹ್ಯಾವ್, ಹ್ಯಾಸ್ ಬರಬೇಕಾಗಿತ್ತು. ಸೊ ಹ್ಯಾವ್, ಹ್ಯಾಡ್, ಹ್ಯಾಸ್ ಇಲ್ಲ ಅಲ್ಲ. ಸೊ ಅದಕ್ಕೆ ನಾವೇನು ಯೂಸ್ ಮಾಡಿದ್ವಿ? ಅಲ್ಲಿ ಸ್ಪೋಕ್ ಅಂತ ಯೂಸ್ ಮಾಡಿದ್ವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮೀನ್ಸ್ ಇಲ್ಲಿ ಎರರೇ ಇಲ್ಲ. ಸೊ ಇದಕ್ಕೆ ಎರರ್ ಕಂಡು ಬರುವುದಿಲ್ಲ. ಯಾಕಂದರೆ ಈ ವರ್ಬ್ದು ಮೀನಿಂಗ್ ಏನಿದೆ ಅಲ್ವಾ, ಮೀನ್ಸ್ ವರ್ಬ್ನ ಒಂದು ವಿಶೇಷತೆ ಅಡ್ವರ್ಬ್ ಹೇಳ್ತಾ ಇದೆ. ಸೊ ಅಡ್ವರ್ಬ್ ಕೊಟ್ಟಿರಲಿಲ್ಲ ಅಂದರೆ ರಾಂಗ್ ಇರೋದಲ್ಲಿ, ಸರಿನಾ? ಇಫ್ ಇಲ್ಲ ಅಂದರೆ ರಿತಿಕಾ ಆಂಗ್ರಿ ಸ್ಪೋಕ್ ಟು ಕಾರ್ತಿಕ್ ಅಂತ ಕೊಟ್ಟಿದ್ರೆ ರಾಂಗ್ ಇರೋದು. ಓದಿದ್ರೆ ಗೊತ್ತಾಗುತ್ತೆ ನಮಗೆ ಅಲ್ಲಿ ಆಂಗ್ರಿಲಿ ಆಗಬೇಕಾ ಅಥವಾ ಅಡ್ವರ್ಬ್ ಬರಬೇಕಾ ಅಥವಾ ಜಸ್ಟ್ ಒಂದು ಅಡ್ಜೆಕ್ಟಿವ್ ಬರಬೇಕಾ ಅಂತ, ಸರಿನಾ? ಇವಾಗ ಆಂಗ್ರಿ ಅನ್ನೋದು ಅಡ್ಜೆಕ್ಟಿವ್ ಇದೆ. ಬಟ್ ಆಂಗ್ರಿಲಿ ಈ ಒಂದು ಆಂಗ್ರಿ ಅನ್ನೋದು ಇದೊಂದು ಏನಾಗಿದೆ ಗೊತ್ತಾ? ಅಡ್ಜೆಕ್ಟಿವ್ ಇದೆ. ಈ ಅಡ್ಜೆಕ್ಟಿವ್ಗೆ ನಾವು ಏನಾದರೂ LY ಸೇರಿಸಿದ್ರೆ ಅದು ಏನಾಗುತ್ತೆ? ಅಡ್ವರ್ಬ್ ಆಗುತ್ತೆ, ಸರಿನಾ? ಅಡ್ವರ್ಬ್ ಆಗುತ್ತೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಲಾಸ್ಟ್ಗೆ ಯಾವುದೇ ಒಂದು ವರ್ಡಲ್ಲಿ ಅದ್ರ ಹಿಂದ್ಗಡೆ LY ಕಂಡು ಬರ್ತಿತ್ತು ಅಂದರೆ ಅದು ಏನಾಗಿರುತ್ತೆ? ಅಡ್ವರ್ಬೇ ಆಗಿರುತ್ತೆ, ಸರಿನಾ? ಅಡ್ವರ್ಬ್ ಬಿಟ್ಟು ಮತ್ತೆ ಯಾವುದೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದು ಗೊತ್ತಿರಲಿ ನಿಮಗೆ, ಹಾಗೆ ಈ ಒಂದು ಫಾಸ್ಟ್ ಏನಿದೆಯಲ್ವ, ಈ ಫಾಸ್ಟ್ಗೆ ಯಾವತ್ತೂ ಕೂಡ LY ಹಾಕಕ್ಕೆ ಬರುವುದಿಲ್ಲ. ಫಾಸ್ಟ್ಗೆ, ಹಾರ್ಡ್ಗೆ ಮತ್ತು ಲಾಸ್ಟ್ಗೆ, ಸರಿನಾ? ಇವು ಯಾವತ್ತೂ ಕೂಡ ಅಡ್ಜೆಕ್ಟಿವ್ ಆಗಿಯೂ ಕೂಡ ಹೀಗೆ ಯೂಸ್ ಮಾಡಬೇಕು ನಾವು, ಅಡ್ವರ್ಬ್ ಆಗಿಯೂ ಕೂಡ ಹೀಗೆ ಯೂಸ್ ಮಾಡಬೇಕು. ಫಾಸ್ಟ್ಲಿ ಅನ್ನೋದು ಯಾವುದೇ ವರ್ಡ್ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಕಂಡು ಬರುವುದಿಲ್ಲ. ಹಾರ್ಡ್ಲಿ ಅನ್ನುವ ಯಾವುದೇ ಒಂದು ವರ್ಡ್ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಕಂಡು ಬರುವುದಿಲ್ಲ ಆ್ಯಸ್ ಅ ಅಡ್ವರ್ಬ್ ಆಗಿ, ಸರಿನಾ? ಅಡ್ವರ್ಬ್ ಆಗಿ ಕಂಡು ಬರುವುದಿಲ್ಲ, ನಾನು ಹೇಳ್ತಾ ಇರೋದು ಅಡ್ವರ್ಬ್ ಆಗಿ. ಆ್ಯಂಡ್ ದೆನ್ ಈ ಲಾಸ್ಟ್ಲಿ ಅನ್ನೋದು ಕೂಡ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಕಂಡು ಬರುವುದಿಲ್ಲ ಆ್ಯಸ್ ಅ ಅಡ್ವರ್ಬ್ ಆಗಿ. ಯಾಕಂದರೆ ಇದು ಅಡ್ವರ್ಬ್ ಆಗಿಯೂ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ದೆನ್ ಅಡ್ಜೆಕ್ಟಿವ್ ಆಗಿಯೂ ಕೂಡ ಯೂಸ್ ಆಗುತ್ತೆ. ಇದು ಎಲ್ಲಿಯೂ ಕೂಡ ಫಿಟ್ ಆಗುತ್ತೆ, ನಾರ್ಮಲಾಗಿ ಎಲ್ಲೋ ಕೂಡ ಫಿಟ್ ಆಗುತ್ತೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದೇ ಲುಕ್ಡ್ ಔಟ್ ದ ಮ್ಯಾಟರ್ ಆ್ಯಂಡ್ ಫೌಂಡ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಅಂತ ಕೊಟ್ಟಿದ್ದಾನೆ. ಸೊ ಅವರು ಆ ಒಂದು ಮ್ಯಾಟರಲ್ಲಿ ಸ್ವಲ್ಪ ಸರ್ಚ್ ಮಾಡಿದ್ರು, ಸ್ವಲ್ಪ ಜಾಂಚ್ ಮಾಡಿದ್ರು, ಒಂದು ರೀತಿ ಹೇಗೆ ಅಂದರೆ ಫೈಂಡ್ ಔಟ್ ಮಾಡಿದ್ರು, ಸ್ವಲ್ಪ ಹುಡುಕಿದ್ರು. ಅವಾಗ ಅವರಿಗೆ ಆ ಒಂದು ಪ್ರಾಬ್ಲಮ್ಗೆ ರೂಟ್ ಕಾಸ್ ಸಿಕ್ತು, ಅದರ ಒಂದು ಬೇರಿನ ಮೂಲ ಸಿಕ್ತು, ಪ್ರಾಬ್ಲಮ್ನ ಒಂದು ಮೂಲ ಸಿಕ್ತು ಅಂತ, ಸರಿನಾ? ಸೊ ಇಲ್ಲಿ ಕೂಡ ಆವಾಗಲೇ ನಿಮಗೆ ಏನಂತ ಹೇಳಿದೆ? ಡ್ರಾಪ್ಡ್ ಔಟ್ ಅಂತ ಹೇಳಿದೆ, ಇನ್ನೊಂದು ಡ್ರಾಪ್ ಇನ್ ಅಂತ ಹೇಳಿದೆ. ಡ್ರಾಪ್ ಔಟು, ಡ್ರಾಪ್ ಇನ್. ಡ್ರಾಪ್ ಔಟ್ ಅಂದರೆ ಏನು? ಸಂಪೂರ್ಣವಾಗಿ ಬಿಟ್ಟುಬಿಡೋದು. ಡ್ರಾಪ್ ಇನ್ ಅಂದರೆ ಏನು? ಅಲ್ಲಿ ಇಳಿಸುವುದು ಅಂತ. ಸೊ ಇಲ್ಲಿಯೂ ಕೂಡ ನೀವು ನೋಡಿ, ಈ ಲುಕ್ಔಟ್ ಏನಿದೆ ಅಲ್ವಾ, ಲುಕ್ಔಟ್ ಇಲ್ಲಿ ಬರುವುದಿಲ್ಲ. ಲುಕ್ಔಟ್ ಅಂದರೆ ಏನಾಗುತ್ತೆ? ಅವರಿಗೆ ಸೂಚನೆ ಕೊಡೋದು ಅಂತ ಆಗುತ್ತೆ, ಸರಿನಾ? ಲುಕ್ಔಟ್ ನೋಟಿಸ್ ಕಳಿಸಿದ್ದೀನಿ ನೋಡಿ ನಿನಗೆ, ಮೀನ್ಸ್ ಸೂಚನೆ ನೋಟಿಸ್ ಕಳಿಸಿದ್ದೀನಿ ನೋಡು ಅಂತ ಇವಾಗ ಕೇಳ್ತಿರ್ತೀರಾ. ಸಮ್ ಕೇಸಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಕೇಸ್ ನಡೀತಾ ಇದೆ. ಸೊ ಅವರಿಗೆ ಲುಕ್ಔಟ್ ನೋಟಿಸ್ ಕೊಟ್ಟರು ಆ್ಯಂಡ್ ದೆನ್ ಇವರಿಗೆ ಲುಕ್ಔಟ್ ನೋಟಿಸ್ ಕೊಟ್ಟರು. ಸತ್ಯದ ಪರವಾಗಿ ಧ್ವನಿ ಎತ್ತವರಿಗೆ ಲುಕ್ಔಟ್ ನೋಟಿಸ್ ಕೊಟ್ಟರು, ಸತ್ಯದ ವಿರುದ್ಧವಾಗಿ ಧ್ವನಿ ಎತ್ತವರಿಗೆ ಲುಕ್ಔಟ್ ನೋಟಿಸ್ ಕೊಟ್ಟರು ಅಂತ ಕೇಳಿರ್ತೀರಲ್ವಾ. ಸೊ ಆ ವರ್ಡ್ ಏನಾಗುತ್ತೆ? ಮೀನ್ಸ್ ಅವರಿಗೆ ಸೂಚನೆ ಕೊಟ್ಟರು ಅಂತ ಆಗುತ್ತೆ. ಇವಾಗ ಸೂಚನೆ ಕೊಟ್ಟರೆ ಅವರಿಗೆ ರೂಟ್ ಕಾಸ್ ಪ್ರಾಬ್ಲಮ್ ಹೇಗೆ ಸಿಗುತ್ತೆ? ಅಲ್ಲಿ ಹುಡುಕಬೇಕು. ಲುಕ್ ಮುಂದೆ ನಾನು ಏನು ಯೂಸ್ ಮಾಡಬೇಕು? ಲುಕ್ ಔಟ್ ಅಂತೂ ಕೂಡ ಆಗಲ್ಲ. ಲುಕ್ ಮುಂದೆ ಏನು ಯೂಸ್ ಮಾಡಬೇಕು ಹೇಳ್ಬೋದಾ? ಇವಾಗ ಏನಾಗುತ್ತೆ? ಲುಕ್ ಇಂಟು ಅಂತ ಆಗುತ್ತೆ, ಸರಿನಾ? ಲುಕ್ ಇಂಟು ಇಲ್ಲಿ ಒಂದು ಬರ್ಕೊಂಡ್ಬಿಡಿ, ಇದು ಇಂಪಾರ್ಟೆಂಟ್ ಇದೆ ನೋಡಿ, ಇದನ್ನು ಬರ್ಕೊಳ್ಳಿ. ಸೊ ಇಲ್ಲಿ ಒಂದು ಲುಕ್ ಅಂತ ಹಾಕೊಳ್ಳಿ, ಲುಕ್ ಆ್ಯಂಡ್ ದೆನ್ ಲುಕ್ ಅಲ್ಲಿ ಇಲ್ಲಿ ಇಂಟು. ಲುಕ್ ಇಂಟು ಅಂದರೆ ಇದನ್ನು
ಫುಲ್ ಆಳವಾಗಿ ಸರ್ಚ್ ಮಾಡೋದು, ಸರಿನಾ? ಫುಲ್ ಆಳವಾಗಿ ಸರ್ಚ್ ಮಾಡೋದು ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ಲುಕ್ ಆಫ್ಟರ್ ಅಂತ ಒಂದು ಬರುತ್ತೆ. ಲುಕ್ ಆಫ್ಟರ್ ಅಂದರೆ ನೋಡಿಕೊಳ್ಳುವುದು. ಇವಾಗ ಯಾರು ಅನಾಥ ಮಕ್ಕಳಿಗೆ ಅವರು ಈಗ ಸಮ್ ಏಜೆನ್ಸಿ ಇದಾವಲ್ಲ, ಅವರು ಲುಕ್ ಆಫ್ಟರ್ ಮಾಡ್ತಿದ್ದಾರೆ, ಮೀನ್ಸ್ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ, ಸರಿನಾ? ಇವಾಗ ನಾವು ಕೂಡ ಮನೆಯಲ್ಲಿ ಇಲ್ಲದೇ ಇದ್ದಾಗ ನಮ್ಮ ಮನೆ ಇಲ್ಲಿನ ಮಕ್ಕಳನ್ನು ನಾವು ಮತ್ತೊಬ್ಬರಿಗೆ ಮೀನ್ಸ್ ನೇಬರ್ ಮನೆಯಲ್ಲಿ ಬಿಟ್ಟು ಹೋಗ್ತೀವಲ್ವ, ಅವ್ರನ್ನ ನೋಡ್ಕೊಳ್ತಿರ್ತಾರೆ. ಸೊ ಅಲ್ಲಿ ನಾನು ಏನಂತ ಯೂಸ್ ಮಾಡಬೇಕು, ವರ್ಡನ್ನು ಲುಕ್ ಆಫ್ಟರ್ ಅಂತ ಯೂಸ್ ಮಾಡಬೇಕು, ಸರಿನಾ? ಆ್ಯಂಡ್ ದೆನ್ ಲುಕ್ ಇಂಟು ಅಂತಂದರೆ ಅದರಲ್ಲಿ ನಾವು ಆಳವಾಗಿ ಅದರ ಬಗ್ಗೆ ಸರ್ಚ್ ಮಾಡೋದು ಅಂತ. ಆ್ಯಂಡ್ ದೆನ್ ಲುಕ್ ಫಾರ್ ಅಂದರೆ ಏನು? ಲುಕ್ ಫಾರ್ ಅಂದರೆ ನಾರ್ಮಲ್ ಆಗಿ ಹುಡುಕುವುದು. ಇವಾಗ ಯಾವುದೋ ಒಂದು ತನಿಖೆಯಲ್ಲಿ ಹುಡುಕೋದನ್ನು ನಾವೇನಂತ ಕರಿತೀವಿ? ಲುಕ್ ಇಂಟು ಅಂತ ಕರಿತೀವಿ. ಸೊ ಇವಾಗ ಮನೆಯಲ್ಲೇ ನೀವು ಎಲ್ಲೋ ಮೊಬೈಲ್ ಇಟ್ಟಿರ್ತೀರ, ಅದನ್ನು ಹುಡುಕ್ತಾ ಇರ್ತೀರ, ಅದಕ್ಕೆ ನಾವೇನಂತ ಹೇಳ್ತೀವಿ? ಐ ಆಮ್ ಲುಕಿಂಗ್ ಇಂಟು ಅಂತ ಹೇಳ್ತೀರಾ? ಐ ಆಮ್ ಲುಕಿಂಗ್ ಫಾರ್ ಅಂತ. ಸೊ ಲುಕಿಂಗ್ ಫಾರ್ ಯುವರ್ ಮೊಬೈಲ್, ನಿಮ್ಮ ಮೊಬೈಲ್ನ ನೀವು ಹುಡುಕ್ತಾ ಇರ್ತೀರಾ, ಲುಕಿಂಗ್ ಇಂಟು ಅಲ್ಲ, ಅಲ್ಲಿ ಲುಕಿಂಗ್ ಫಾರ್ ಅಂತ ಆಗುತ್ತೆ, ಸರಿನಾ? ಇವೆರಡು ಕೂಡ ಸ್ವಲ್ಪ ಮಿನಿಮಮ್ ಡಿಫ್ರೆನ್ಸ್ ಇದೆ, ಅದನ್ನು ನೀವು ತಿಳ್ಕೊಳ್ಳಿ. ಆ್ಯಂಡ್ ದೆನ್ ಲುಕಿಂಗ್ ಆ್ಯಟ್ ಅಂತ ಬರುತ್ತೆ. ಲುಕಿಂಗ್ ಆ್ಯಟ್ ಅಂದರೆ ಮತ್ತೊಬ್ಬರ ಹತ್ರ ನೋಡೋದು. ಲುಕಿಂಗ್ ಆ್ಯಟ್ ಸಂಬಡಿ, ಯಾರಿಗೊಬ್ಬರಿಗೆ ನೀವು ನೋಡೋದು. ಇವಾಗ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾರೆ, ಯಾರಿಗೊಬ್ರಿಗೆ ನೋಡ್ತಿರ್ತಾರೆ, ಕ್ಲಾಸಲ್ಲಿ ಕೂತಿರ್ತಾರೆ, ಯಾರಿಗೊಬ್ರಿಗೆ ನೋಡ್ತಿರ್ತಾರಲ್ವ. ಸೊ ಅದನ್ನು ನಾವು ಲುಕಿಂಗ್ ಆ್ಯಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಲುಕ್ ಡೌನ್ ಅಂತ ಇನ್ನೊಂದು ಬರುತ್ತೆ. ಲುಕ್ ಡೌನ್ ಅಂದರೆ ಏನು ಅಂದರೆ ಯಾರಿಗೊಬ್ಬರಿಗೆ ಕೆಳಗೆ, ಭಾಳ ಕೆಳಗೆ ತೋರಿಸೋದು ಅವರಿಗೆ, ಮೀನ್ಸ್ ಅವ್ರನ್ನ ಒಂದು ರೀತಿ ನೀಚಾಧಿಕಾನ ಅಂತ ಹೇಳ್ತೀವಿ, ಗೊತ್ತಾ? ಸೊ ಆ ರೀತಿ ಅವ್ರನ್ನ ಮೀನ್ಸ್ ಭಾಳ ಕೀಳಾಗಿ ನೋಡೋದು ಒಂದಕ್ಕೆ ನಾವು ಏನಂತ ಯೂಸ್ ಮಾಡ್ಬೋದು? ಲುಕ್ ಡೌನ್ ಅಂತ ಯೂಸ್ ಮಾಡ್ಬೋದು, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಇದನ್ನು ಬರ್ಕೊಂಡು ಇಟ್ಕೊಳ್ಳಿ, ಇಂಪಾರ್ಟೆಂಟ್ ನಿಮಗೆ ಈ ಟಾಪಿಕ್ ಏನಿದೆಯಲ್ಲ, ಮೀನ್ಸ್ ಈ ಲುಕ್ ಮೇಲೆ ಲುಕ್ ಆಫ್ಟರು, ಲುಕ್ ಔಟು, ಲುಕ್ ಇಂಟು ಆ್ಯಂಡ್ ದೆನ್ ಲುಕ್ ಆ್ಯಟ್, ಲುಕ್ ಡೌನ್, ಇದ್ರ ಮೇಲೆ ಪ್ರಶ್ನೆನೇ ಕೇಳಿದ್ದಾನೆ. ಸಾಕಷ್ಟು ಸರಿ ಕೇಳಿದ್ದಾನೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಇದು ಮೀನ್ಸ್ ಕಾನ್ಸೆಪ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ಲೇಸಿಂಗ್ ಅ ಹ್ಯೂಜ್ ಮ್ಯಾಗ್ನೆಟ್ ಆಟ್ ಅಟಾಪ್ ದ ಟೆಂಪಲ್ ಪೋಸ್ ಟು ಬೀಯಿಂಗ್ ದ ಬಿಗ್ಗೆಸ್ಟ್ ಹರ್ಡಲ್ ಫಾರ್ ದ ಮಾಸೂನ್ಸ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಎಲ್ಲಿದೆ ತಪ್ಪು ಅಂತ. ಸರ್ ದೊಡ್ಡದಿದೆ, ತಪ್ಪು ಸಿಗ್ತಾ ಇಲ್ಲ, ಅಲ್ಲ. ಸೊ ಇಲ್ಲಿ ಗೊತ್ತಿರಲಿ ನಿಮಗೆ ಆಲ್ವೇಸ್ ನಾನು ಹೇಳ್ತಾ ಬರ್ತಿರ್ತೀನಿ, ಏನು ಅಂತಂದರೆ ಡೂ, ಡಸ್, ಡಿಡ್ ಅಂತ ಬಂತು ಅಂದರೆ ಅದ್ರ ಮುಂದ್ಗಡೆ ಬರ್ತಕ್ಕಂಥ ವರ್ಬ್ ಆಲ್ವೇಸ್ V1 ವರ್ಬೇ ಆಗಿರುತ್ತೆ. ಸೊ ಟು ಅಂತ ಬಂತು ಅಂದರೆ ಅದ್ರ ಮುಂದ್ಗಡೆ ಬರ್ತಕ್ಕಂಥ ವರ್ಬ್ ಆಲ್ವೇಸ್ V1 ವರ್ಬೇ ಆಗಿರುತ್ತೆ. ಆ್ಯಂಡ್ ದೆನ್ ಮಾಡ್ಯುಲರ್ ವರ್ಬ್ಸ್ ಬಂತು ಅಂದರೆ ಅದ್ರ ಮುಂದ್ಗಡೆ ಬರ್ತಕ್ಕಂಥ ವರ್ಬ್ ಆಲ್ವೇಸ್. ಮುಂದಿನ ಪ್ರಶ್ನೆ, ಪ್ಲೇಸಿಂಗ್ ಅ ಹ್ಯೂಜ್ ಮ್ಯಾಗ್ನೆಟ್ ಅಟಾಪ್ ದ ಟೆಂಪಲ್ ಪೋಸ್ ಟು ಬೀಯಿಂಗ್ ದ ಬಿಗ್ಗೆಸ್ಟ್ ಹರ್ಡಲ್ ಫಾರ್ ದ ಮ್ಯಾಸನ್ಸ್ ಅಂತ ಕೊಟ್ಟಿದ್ದಾರೆ, ಸರಿನಾ? ಮ್ಯಾಸನ್ಸ್ ಅಂದರೆ ಏನು? ಮ್ಯಾಸನ್ಸ್ ಅಂದರೆ ಈ ಮೇಸ್ತ್ರಿ ಅಂತ ಕರಿತೀವಿ, ಗೊತ್ತಾ? ನಾವು ಊರಲ್ಲೆಲ್ಲವೂ ಕೂಡ ಮೇಸ್ತ್ರಿ, ಮನೆ ಕಟ್ಟೋರನ್ನ ಮೇಸ್ತ್ರಿ ಅಂತ ಕರಿತೀವಿ, ಗೊತ್ತಾ? ಆ ಮೇಸ್ತ್ರಿಯನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಮ್ಯಾಸನ್ಸ್ ಅಂತ ಕರಿತೀವಿ, ಸರಿನಾ? ಸೊ ಅವರಿಗೆ ಒಂದು ಬಿಗ್ಗೆಸ್ಟ್ ಹರ್ಡಲ್ ಆಗಿತ್ತು, ಬಿಗ್ಗೆಸ್ಟ್ ಒಂದು ಅಬ್ಸ್ಟಕಲ್ ಆಗಿತ್ತು. ಯಾವುದನ್ನು? ಈ ಒಂದು ಹ್ಯೂಜ್ ಮ್ಯಾಗ್ನೆಟನ್ನು, ದೊಡ್ಡ ಒಂದು ಮ್ಯಾಗ್ನೆಟನ್ನು ಟೆಂಪಲ್ ಟಾಪ್ ಮೇಲೆ ಇಡೋದಕ್ಕೆ. ಇವಾಗ ರಾಜರಾಜೇಶ್ವರ ಟೆಂಪಲಲ್ಲಿ ಮೇಲ್ಗಡೆ ದೊಡ್ಡದಾಗಿರ್ತಕ್ಕಂಥ ಒಂದು ಸಿಂಗಲ್ ಸ್ಟೋನ್ ಇಟ್ಟಿದ್ದಾರೆ, ಗೊತ್ತಾ? ಸೊ ಅದನ್ನು ಇಡೋಕ್ಕೂ ಕೂಡ ಹೀಗೆ ಒಂದು ಬಿಗ್ಗೆಸ್ಟ್ ಹರ್ಡಲ್ ಆಗಿತ್ತು. ಸೊ ಅಲ್ಲಿ ಏನಂತ ಹೇಳ್ತೀವಿ ನಾವು? ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಏನು? ಟು ಇದೆ ಅಲ್ವಾ, ಟು ಮುಂದ್ಗಡೆ ಬೀಯಿಂಗ್ ಬರುತ್ತಾ ಅಥವಾ ಬರಲ್ವಾ ಅಂತ, ಸರಿನಾ? ಸೊ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಡೂ, ಡಸ್ ಅಥವಾ ಡಿಡ್ ಅಂತ ಏನಾದರೂ ಒಂದು ಸೆಂಟೆನ್ಸಲ್ಲಿ ಬಂತು ಅಂದರೆ ಡೂ, ಡಸ್, ಡಿಡ್ ಆಲ್ವೇಸ್ ಅದ್ರ ಮುಂದ್ಗಡೆ ತಗೊಳ್ತಕ್ಕಂತಹ ಒಂದು ವರ್ಬ್ ಏನಾಗಿರುತ್ತೆ ಅಂದರೆ V1 ವರ್ಬೇ ಆಗಿರುತ್ತೆ. ಆ್ಯಂಡ್ ದೆನ್ ಟು ಅಂತ ಬಂತು ಅಂದರೆ ಅದ್ರ ಮುಂದ್ಗಡೆ ಬರ್ತಕ್ಕಂತಹ ವರ್ಬ್ ಆಲ್ವೇಸ್ ನಿಮಗೆ ಯಾವುದಾಗಿರುತ್ತೆ ಅಂದರೆ V1 ಆಗಿರುತ್ತೆ. ಆ್ಯಂಡ್ ದೆನ್ ಮಾಡ್ಯುಲರ್ ವರ್ಬ್ ಬಂತು ಅಂದರೆ ಆ ಮಾಡ್ಯುಲರ್ ವರ್ಬ್ಗಡೆ ಮುಂದ್ಗಡೆ ಬರ್ತಕ್ಕಂತಹ ಒಂದು ವರ್ಬ್ ಯಾವುದಾಗಿರುತ್ತೆ ಅಂದರೆ ನಿಮಗೆ V1 ವರ್ಬೇ ಆಗಿರುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಅಥವಾ ಹ್ಯಾಸ್, ಹ್ಯಾವ್, ಹ್ಯಾಡ್ ಅಂತ ಬಂದರೆ ಅದ್ರ ಮುಂದ್ಗಡೆ ನಿಮ್ಗೆ ಬರ್ತಕ್ಕಂಥ ವರ್ಬ್ ಯಾವುದಾಗಿರುತ್ತೆ ಅಂದರೆ V3 ಆಗಿರುತ್ತೆ. ಸೊ ಇಲ್ಲಿ ಟು ಅಂತ ಹೇಳಿದೆ, ನಿಮಗೆ V1 ಬರಬೇಕಾಗಿತ್ತು ಇಲ್ಲಿ. ಸೊ ಇಲ್ಲೇನು ಕೊಟ್ಟಿದ್ದಾನೆ? ಬೀಯಿಂಗ್ ಅಂತ ಕೊಟ್ಟಿದ್ದಾನೆ, ಮೀನ್ಸ್ V4 ಕೊಟ್ಟಿದ್ದಾನೆ. ಸೊ V4 ಬೇಕಾಗಿಲ್ಲ ನನಗೆ, ಜಸ್ಟ್ ನನಗೆ V1 ಇದ್ರೆ ಸಾಕಾಗಿತ್ತು. ಸೊ ಇಲ್ಲಿ ಏನಾಗಬೇಕು ಅಂದರೆ ಪೋಸ್ ಟು ಬಿ ಅಂತ ಆಗಬೇಕಾಗಿತ್ತು, ಸರಿನಾ? ಪೋಸಿಂಗ್ ಆಸ್ ಬಿ ಅಂತ ಅಲ್ಲ, ಪೋಸಸ್ ಫಾರ್ ಬೀಯಿಂಗ್ ಅಂತ ಅಲ್ಲ, ಪೋಸ್ಡ್ ಟು ಬಿ, ಸರಿನಾ? ಪೋಸ್ ಟು ಬಿ, ಪೋಸ್ಡ್ ಟು ಬಿ. ಸೊ ಟು ಅಂತ ಬಂತು ಅಂದರೆ ಅದ್ರ ಮುಂದ್ಗಡೆ ಬರ್ತಕ್ಕಂಥ ಒಂದು ವರ್ಬ್ ಏನಾಗಿರುತ್ತೆ ಅಲ್ವಾ, ಅದು ನಾರ್ಮಲ್ V1 ವರ್ಬೇ ಆಗಿರಬೇಕು, ಸರಿನಾ? V1 ವರ್ಬೇ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಅನ್ನೋದಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದ ನ್ಯೂ ಅಲ್ಮೆರಾ ಈಸ್ ಬಿಗ್ ದ್ಯಾನ್ ದಿಸ್ ಒನ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿಯೂ ಕೂಡ ಅಬ್ಜೆಕ್ಟಿವ್ ಮೇಲೆ ಪ್ರಶ್ನೆ ಕೇಳಿದ್ದಾನೆ, ಸರಿನಾ? ಮೀನ್ಸ್ ಪಾಸಿಟಿವ್ ಡಿಗ್ರಿ ಆ್ಯಂಡ್ ದೆನ್ ಕಂಪ್ಯಾರಿಟಿವ್ ಡಿಗ್ರಿ ಆ್ಯಂಡ್ ದೆನ್ ಸೂಪರ್ಲೇಟಿವ್ ಡಿಗ್ರಿ ಅಂತ ನಾವು ಹೇಳ್ತೀವಿ. ಸೊ ನಿಮಗೇನು ಹೇಳಿದೆ, ದ್ಯಾನ್ ಅಂತ ಬಂತು ಅಂತಂದರೆ ಅದ್ರಿಗೆ ಹಿಂದ್ಗಡೆ ಬರ್ತಕ್ಕಂತಹ ಒಂದು ಅಬ್ಜೆಕ್ಟಿವ್ ಏನಿದೆ ಅಲ್ವಾ, ಅದು ನಾರ್ಮಲ್ ನಿಮಗೆ ಪಾಸಿಟಿವ್ ಅಬ್ಜೆಕ್ಟಿವ್ ಇರುವುದಿಲ್ಲ. ಸೊ ಅಲ್ಲಿ ನಿಮಗೆ ಯಾವ ಅಬ್ಜೆಕ್ಟಿವ್ ತೊಗೊಳುತ್ತೆ ಅಂದರೆ ಕಂಪ್ಯಾರಿಟಿವ್ ಡಿಗ್ರಿ ಅಬ್ಜೆಕ್ಟಿವ್ ತೊಗೊಳುತ್ತೆ, ಸರಿನಾ? ಕಂಪ್ಯಾರಿಟಿವ್ ಡಿಗ್ರಿಯಲ್ಲೇ ಬರಬೇಕು ನಿಮಗೆ. ಕಂಪ್ಯಾರಿಟಿವ್ ಡಿಗ್ರಿ ಯಾವುದಾಗುತ್ತೆ? ಬಿಗ್ ಇರೋದನ್ನು, ಬಿಗ್ ನಾರ್ಮಲ್ ಆಗಿದ್ರೆ ಮೀನ್ಸ್ ಪಾಸಿಟಿವ್ ಡಿಗ್ರಿ ಆಗಿದ್ರೆ ಬಿಗ್ಗರ್ ಅನ್ನೋದು BIGGER, ಬಿಗ್ಗರ್ ಅನ್ನೋದು ನಿಮಗೆ ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ಆ್ಯಂಡ್ ದೆನ್ ಇದರ ಸೂಪರ್ಲೇಟಿವ್ ಡಿಗ್ರಿ ಹೇಳೋದಾದರೆ ಬಿಗ್ಗೆಸ್ಟ್ ಅಂತ ಆಗುತ್ತೆ, ಸರಿನಾ? ಬಿಗ್ಗೆಸ್ಟ್. ಸೊ ಬಿಗ್ಗೆಸ್ಟ್ ಅಂತ ಬರಬೇಕು
ಬರಬೇಕಾಗಿತ್ತು ಅಂದರೆ ಇಲ್ಲಿ ದ್ಯಾನ್ ಅಂತ ಬರಬಾರ್ದಾಗಿತ್ತು. ಸೊ ಅಲ್ಲಿ ಏನಾಗಿ ಬರಬೇಕಾಗಿತ್ತು ಅಂದರೆ ಇಲ್ಲಿ ಹಿಂದ್ಗಡೆ ದ ಅಂತ ಬರಬೇಕಾಗಿತ್ತು. ದ ಅಲ್ಮೇರಾ ಈಸ್ ದಿ ಬಿಗ್ಗೆಸ್ಟ್ ಅಂತ ಬರಬೇಕಾಗಿತ್ತು ಅಷ್ಟೇ. ಬಟ್ ಇಲ್ಲಿ ದ್ಯಾನ್ ಅಂತ ಕೊಟ್ಟಿದ್ದಾನೆ. ಸೊ ದ್ಯಾನ್ ಅಂತ ಕೊಟ್ಟರೆ ನಾನೇನು ಮಾಡಬೇಕು, ಕಂಪ್ಯಾರಿಟಿವ್ ಡಿಗ್ರಿಯನ್ನು ತಗೊಳ್ಬೇಕು. ಸೊ ಕಂಪ್ಯಾರಿಟಿವ್ ಡಿಗ್ರಿ ಯಾವುದಿದೆ, ಬಿಗ್ಗರ್ ಅನ್ನೋದಾಗಿದೆ ಸರಿನಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ಆಪ್ಷನ್ ಎ ಬಿಗ್ಗರ್ ಅಂತ ಕೊಟ್ಟಿದ್ದಾನೆ. ಓಕೆ, ರೈಟ್ ಆಗಿದೆ. ಇದೆ ಮೋರ್ ಬಿಗ್ ಅಂತ ಕೊಟ್ಟಿದ್ದಾನೆ. ಇದು ಆಗುತ್ತಾ? ಆಗಲ್ಲ. ಯಾಕಂದ್ರೆ ಬಿಗ್ ಅನ್ನೋದು ನಾರ್ಮಲ್ ವರ್ಡ್ ನಿಮಗೆ ಕಂಡು ಬರ್ತಾ ಇದೆ. ಸೊ ಇದು ಆಗೋದಿಲ್ಲ. ಆ್ಯಂಡ್ ದೆನ್ ಬಿಗ್ಗೆಸ್ಟ್ ಅನ್ನೋ ಸೂಪರ್ಲೇಟಿವ್ ಡಿಗ್ರಿ ಇಲ್ಲಿ ಬರೋದೇ ಇಲ್ಲ. ಬಟ್ ಇಲ್ಲಿ ನೋಡಿ ಸೂಪರ್ಫಿಷಿಯಸ್ ಆಗಿದೆ ಸರಿನಾ, ಸೂಪರ್ಫ್ಲುಯಸ್ ಆಗಿದೆ. ಸೊ ಏನು ಮೋರ್ ಅಂತಲೂ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಇ ಆರ್ ಅಂತ ಕೂಡ ಕೊಟ್ಟಿದ್ದಾನೆ. ಸೊ ಇಲ್ಲಿ ಒಂದು ಇ ಆರ್ ಇರಬೇಕಾಗಿತ್ತು, ಇಲ್ಲಾಂದರೆ ಮೋರ್ ಇರಬೇಕಾಗಿತ್ತು. ಬಟ್ ಇಲ್ಲಿ ಮೋರ್ ಅನ್ನೋದೇ, ಮೋರ್ ಬಿಗ್ ಅನ್ನೋದೇ ರಾಂಗ್ ಆಗುತ್ತೆ. ಸೊ ಇಲ್ಲಿ ಮೋರ್ ಬಿಗ್ಗರ್ ಅನ್ನೋದು ಹೇಗೆ ರೈಟ್ ಆಗುತ್ತೆ? ಸೊ ಇದು ರೈಟ್ ಆಗಲ್ಲ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಂದ್ರೆ ಆಪ್ಷನ್ ಎ, ದ ನ್ಯೂ ಅಲ್ಮೇರಾ ಈಸ್ ಬಿಗ್ಗರ್ ದ್ಯಾನ್ ದಿಸ್ ಒನ್ ಸರಿನಾ. ಇಲ್ಲಿ ಹಿಂದ್ಗಡೆ ದ ಆರ್ಟಿಕಲ್ನ ನಾವು ಯೂಸ್ ಮಾಡುವ ಹಾಗಿಲ್ಲ, ಯಾಕಂದರೆ ಕಂಪ್ಯಾರಿಟಿವ್ ಡಿಗ್ರಿ ಇದೆ ಅಲ್ಲಿ. ಸೊ ಅದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿ ಬದಲಾಗಿ ಸೂಪರ್ಲೇಟಿವ್ ಡಿಗ್ರಿ ಯೂಸ್ ಮಾಡಿದರೆ ಅಲ್ಲಿ ನಾವು ದ ಅಂತ ಯೂಸ್ ಮಾಡ್ತಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೈ ಮದರ್ ಆಸ್ಕ್ಡ್ ಮೀ ಹೂ ಡಿಡ್ ಅಕಂಪನಿ ಮೀ ಟು ದ ಏರ್ಪೋರ್ಟ್ ಅಂತ ಕೊಟ್ಟಿದ್ದಾರೆ ಸರಿನಾ. ಸೊ ಹೂ ಡಿಡ್ ಇಲ್ಲಿ ಏನಾಗಬೇಕಾಗಿತ್ತು ಅಂದರೆ ಇಲ್ಲಿ ಅಂಡರ್ಲೈನ್ ಆಗಬೇಕಾಗಿತ್ತು. ಸೊ ಇಲ್ಲಿ ಏನು ಬರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬೋದಾ ಯಾರಾದರೂ? ನಿಮಗೆ ಗೊತ್ತಿರಲಿ, ಒಂದು ಸೆಂಟೆನ್ಸ್ ಬರುತ್ತೆ, ಮೀನ್ಸ್ WH ವರ್ಡ್ ಸೆಂಟೆನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ WH ವರ್ಡಲ್ಲಿ WH ವರ್ಡ್ ಪ್ಲಸ್ ಸಮಥಿಂಗ್. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಏನಾದರೂ ಇತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಸರಿನಾ. ಸೊ ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಹೇಗಾಗುತ್ತೆ ಅಂತಂದರೆ WH ವರ್ಡ್ ಆದ ನಂತರ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರುತ್ತೆ ಸರಿನಾ. ಹೆಲ್ಪಿಂಗ್ ವರ್ಬ್ ಆದ ನಂತರ ನಿಮಗೆ ಬರೋದು ಯಾವುದು ಅಂದರೆ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಆದ ನಂತರ ನಿಮಗೆ ಮೇನ್ ವರ್ಬ್ ಬರುತ್ತೆ ಸರಿನಾ. ಯಾವುದು ಕ್ವಶನ್ ಮಾರ್ಕ್ ಇತ್ತು ಅಂದರೆ, ಬಟ್ ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಡಾಟ್ ಕೊಟ್ಟಿದ್ದಾನೆ, ಮೀನ್ಸ್ ಫುಲ್ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ಹಾಗೆ ಬರ್ತಕ್ಕಂತಹ WH ಅಲ್ಲಿ ಫಸ್ಟ್ WH ವರ್ಡ್ ಬರುತ್ತೆ. ಸೊ ಅದು ಏನಾಗುತ್ತೆ ಅಂದರೆ ನಾರ್ಮಲ್ ಸೆಂಟೆನ್ಸ್ ಆಗುತ್ತೆ. ಮೀನ್ಸ್ ಫಸ್ಟ್ ಇಲ್ಲಿ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಆಮೇಲೆ ನಿಮಗೆ ಮೇನ್ ವರ್ಬ್ ಕಂಡು ಬರುತ್ತೆ. ಸೊ ಡಾಟ್ 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 ಕ್ವಶನ್ ಮಾರ್ಕ್ ಅಲ್ಲ, ಸಾರಿ, ಇಲ್ಲಿ ಒಂದು ಫುಲ್ ಪಾಯಿಂಟ್. ಸೊ ಇಲ್ಲಿ ಏನಿದೆ, ಫುಲ್ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಫುಲ್ ಪಾಯಿಂಟ್ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಏನು ಬರಬೇಕಾಗಿತ್ತು, ಫಸ್ಟ್ ಸಬ್ಜೆಕ್ಟ್ ಬರಬೇಕಾಗಿತ್ತು, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರಬೇಕಾಗಿತ್ತು. ಸೊ ಇಲ್ಲಿ ಹೂ ಆದ ನಂತರ ಏನು ಬಂದಿದೆ, ಹೆಲ್ಪಿಂಗ್ ವರ್ಬ್ ಬಂದಿದೆ. ಮೀನ್ಸ್ ಇದು ಕ್ವಶನ್ ಮಾರ್ಕ್ ಬರಬೇಕಾಗಿತ್ತು, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಕ್ವಶನ್ ಮಾರ್ಕ್ ಬರಲ್ಲ ಅಂದರೆ ಅಲ್ಲಿ ಫಸ್ಟ್ ನಾವು ನಾರ್ಮಲ್ ಆಗಿ ತಗೊಳ್ಬೇಕಾಗಿತ್ತು ಅಲ್ಲಿ ಹೂ ಕಂಪನಿ ಸರಿನಾ. ಫಸ್ಟ್ ಹೂ ಆದ ನಂತರ ಕಂಪನಿ ಅನ್ನೋದೇ ಬರಬೇಕಾಗಿತ್ತು, ಆ ಕಂಪನಿ ಅನ್ನೋದೇ ಬರಬೇಕಾಗಿತ್ತು ಸರಿನಾ. ಸೊ ಇಲ್ಲಿ ಡಿಡ್ ಅನ್ನೋದು ಬರಬಾರ್ದಾಗಿತ್ತು. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಹೂ ಅಕಂಪನೈಡ್ ಮೀ ಅಂತ ಆಗುತ್ತೆ ಸರಿನಾ. ಹೂ ಅಕಂಪನೈಡ್ ಮೀ ಅಂತ ಆಗುತ್ತೆ. ಯಾಕಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿದೆ. ಈ ಆ ಕಂಪನಿ ಅಂತ ತಗೊಳ್ಬೋದಾಗಿತ್ತು, ಯಾಕಂದ್ರೆ ಇದು ಒಂದು ರೀತಿ ನಿಂಬೆ ಹಣ್ಣು ಹಿಂಡಿದ ಹಾಗೆ ಸರಿನಾ, ಇದೊಂದು ಹುಳಿ ಹಾಕಿದ ಹಾಗೆ. ಸೊ ಇದು ಪಾಸ್ಟ್ ಟೆನ್ಸ್ ಬಂದಿದೆ ಅಂದ್ರೆ ಪಾಸ್ಟ್ ಟೆನ್ಸೇ ಬರುತ್ತೆ. ಸೊ ಇದು ಪ್ರೆಸೆಂಟ್ ಟೆನ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ದೆನ್ ಹೂ ಮಸ್ಟ್, ಇಲ್ಲಿ ಯಾಕ್ರಿ ಮತ್ತೆ ಹೆಲ್ಪಿಂಗ್ ವರ್ಬ್ ತೊಗೊಳ್ತೀರಾ? ಹೆಲ್ಪಿಂಗ್ ವರ್ಬ್ ತೊಗೊಂಡ್ರೆ ಅದು ಮತ್ತೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಕೊಟ್ಟಿಲ್ಲ, ಆತ ಡಾಟ್ ಕೊಟ್ಟಿದ್ದಾನೆ. ಸೊ ಇದು ಆಗೋದಿಲ್ಲ, ಹೆಲ್ಪಿಂಗ್ ವರ್ಬ್ ಇದು ಆಗೋದಿಲ್ಲ. ಆ್ಯಂಡ್ ದೆನ್ ಹೂಮ್ ಐ ವಾಸ್ ಅಂತ ಕೊಟ್ಟಿದ್ದಾನೆ, ಐ ವಾಸ್ ಅಂತ ಆಗುತ್ತಾ? ಸೊ ಇಲ್ಲಿ ನಾರ್ಮಲ್ ಕೊಟ್ಟಿದ್ದಾನಲ್ಲ ಸರ್, ಇದು ಮೀನ್ಸ್ ಫಸ್ಟ್ ಸಬ್ಜೆಕ್ಟ್ ಇದೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಇದಾಗುತ್ತೆ. ಹೂಮ್ ಅಂತ ಕೊಟ್ಟಿದ್ದಾನೆ, ಹೂಮ್ ಅಲ್ಲ, ನನಗೆ ಜಸ್ಟ್ ಹೂ ಅಂದರೆ ಸಾಕಲ್ವಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅಂತ ಆಗುತ್ತೆ. ಹೂ ಅಕಂಪನೈಡ್ ಮೀ ಅಂತ ಆಗುತ್ತೆ. ಆ ಕಂಪನಿ ಅಂತಂದ್ರೆ ಏನು ಅಂದರೆ ಜೊತೆಯಲ್ಲಿ, ಜೊತೆಯಾಗಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒನ್ ಆಫ್ ದ ಮೋಸ್ಟ್ ಹಾರಿಫೈಡ್ ಸೀರಿಯಲ್ಸ್ ಆಫ್ ದ ಇಂಡಿಯನ್ ಟೆಲಿವಿಷನ್ ಇಂಡಸ್ಟ್ರಿ ಬ್ರಾಡ್ಕಾಸ್ಟ್ 20 years ago ಅಂತ ಕೊಟ್ಟಿದ್ದಾನೆ ಸರಿನಾ. ಒನ್ ಆಫ್ ದ ಮೋಸ್ಟ್ ಹಾರಿಫೈಡ್ ಸೀರಿಯಲ್ಸ್ ಸರಿನಾ, ಒನ್ ಆಫ್ ದ ಮೋಸ್ಟ್ ಹಾರಿಫೈಡ್ ಸೀರಿಯಲ್ಸ್ ಇನ್ ಇಂಡಿಯನ್ ಟೆಲಿವಿಷನ್ ಇಂಡಸ್ಟ್ರಿ ಬ್ರಾಡ್ಕಾಸ್ಟ್ 20 years ago 20 ವರ್ಷಗಳ ಹಿಂದೆ ಈ ಒಂದು ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಅತಿ ಭಯಂಕರವಾಗಿರ್ತಕ್ಕಂತಹ ಒಂದು ಭೂತದ ಒಂದು ಸೀರಿಯಲ್ ಇತ್ತು. ಅದು ನಮಗೆ ಭಯ ಪಡಿಸ್ತಾ ಇತ್ತು ಅಂತ ಸರಿನಾ. ಅವ ಮಾತ್ರ ಭಯ ಪಡಿಸ್ತಾ ಇತ್ತಾ? ಇವಾಗ ಆ ಸೀರಿಯಲ್ ಇವಾಗ ಹಾಕಿದ್ರೆ ಇವಾಗ ಕೂಡ ಭಯ ಪಡಿಸ್ತದೆ. ಸೊ ಮೀನ್ಸ್ ಕಂಟಿನ್ಯೂಸ್ ಆಗುತ್ತೆ ಸರಿನಾ. ಸೊ ಕಂಟಿನ್ಯೂಸ್ ಅಂದರೆ ಏನಂತ ಹೇಳ್ತೀವಿ, ಮೋಸ್ಟ್ ಹಾರಿಫೈಯಿಂಗ್ ಸೀರಿಯಲ್ಸ್ ಅಂತ ಹೇಳ್ತೀವಿ. ಅವಾಗ ಅಷ್ಟೇ ಅಲ್ಲ ಅದು ಭಯ ಪಡಿಸೋದು, ಇವಾಗ ಕೂಡ ಭಯ ಪಡಿಸ್ತದೆ. ಅವಾಗ ಭಯ ಪಡಿಸೋಗ್ಬಿಡುತ್ತಾ? ಇಲ್ಲ, ಇವಾಗ ನೀವು ಪ್ಲೇ ಮಾಡಿ ಇವಾಗ ಕೂಡ ಭಯ ಪಡಿಸುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮೋಸ್ಟ್ ಹಾರಿಫೈಯಿಂಗ್ ಸೀರಿಯಲ್ಸ್ ಅಂತ ಆಗುತ್ತೆ. ಒನ್ ಆಫ್ ದ ಮೋಸ್ಟ್ ಹಾರಿಫೈಯಿಂಗ್ ಸೀರಿಯಲ್ಸ್ ಆಫ್ ದ ಇಂಡಿಯನ್ ಟೆಲಿವಿಷನ್ ಇಂಡಸ್ಟ್ರಿ ಬ್ರಾಡ್ಕಾಸ್ಟ್ 20 years ago ಅಂತ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅ ಪರ್ಸನ್ ಆರ್ ಎಂಟೈಟಿ ದಟ್ ಈಸ್ ಅನೇಬಲ್ ಟು ಪೇ ಡೆಬಿಟ್ಸ್ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಪ್ರಶ್ನೆನ ಕೇಳಿದ್ದಾನೆ. ಸೊ ಇವಾಗ 5 ಪ್ರಶ್ನೆಗಳನ್ನ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೋಡ್ಕೊಳ್ಳೋಣ. ಆ ಒಬ್ಬ ಪರ್ಸನ್ ಅವನು ಇರ್ತಕ್ಕಂಥ ಸಾಲವನ್ನು ತೀರ್ಸಕ್ಕೆ ಅವನು ಸಾಧ್ಯವಾಗ್ತಾ ಇಲ್ಲ ಅಂತ ಸರಿನಾ. ಸೊ ಇವ್ರಿಗೆ ನಾವು ಏನಂತ ಕರಿತೀವಿ, ಯಾರೊಬ್ಬರು ಸಾಲ ತೊಗೊಂಡಿರ್ತಾರೆ ಬ್ಯಾಂಕಿಂದ ಅಥವಾ ಯಾರೋ ಒಬ್ಬರ ಕಡೆಯಿಂದ ಅಥವಾ ಬೇರೆ ಯಾವುದೋ ಎಲ್ಲೋ ಒಂದು ಥ್ರೂ ಸೋರ್ಸಿಂದ. ಸೊ ಅವರು ಅದನ್ನು ರಿಟರ್ನ್ ಪೇ ಮಾಡೋಕ್ಕಾಗಲಿಲ್ಲ ಅಂದರೆ ಅಂಥವ್ರನ್ನ ನಾವು ಏನಂತ ಕರಿತೀವಿ ಅಂತ ಸರಿನಾ ಅಷ್ಟೇ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇನ್ಸಾಲ್ವೆಂಟ್ ಅಂತ ಆಗುತ್ತೆ ಸರಿನಾ. ಇನ್ಸಾಲ್ವೆಂಟ್ ಅಂದರೆ ಏನು ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಅವರು ಅನೇಬಲ್ ಟು ಪೇ ಡೆಬಿಟ್ಸ್, ಅವರ ಒಂದು ಸಾಲವನ್ನು ಅವರು ಪೇ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಅಂತಹ ವ್ಯಕ್ತಿಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಇನ್ಸಾಲ್ವೆಂಟ್ ಪರ್ಸನ್ ಅಂತ ಕರಿತೀವಿ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇನ್ಸಾಲ್ವೆಂಟ್ ಅಂತ ಆಗುತ್ತೆ. ಸೊ ಇನ್ನೊಂದು ವರ್ಡ್ ಇದಕ್ಕೆ ಸಮಾನಾರ್ಥಕ ಪದ ಹೇಳೋದಾದರೆ ಬ್ಯಾಂಕ್ ಕ್ರಪ್ಟ್ ಅಂತ ಹೇಳ್ತೀವಿ ಸರಿನಾ. ಬ್ಯಾಂಕ್ ಕ್ರಪ್ಟ್ ಅಂತ ಹೇಳ್ತೀವಿ. ಬ್ಯಾಂಕ್ ಕರಪ್ಟ್ ಅಂತಂದ್ರೂ ಕೂಡ ನಿಮಗೆ ಸೇಮ್ ಮೀನಿಂಗ್ ಕೊಡುತ್ತೆ. ಆ ಪರ್ಸನ್ ಹೂ
ಈಸ್ ಅನೇಬಲ್ ಟು ಪೇ ಡೆಬ್ಟ್ಸ್. ಸರಿನಾ, ಡೆಬ್ಟ್ಸ್ ಮತ್ತು ಕ್ರೆಡಿಟ್ಗೆ ಮೀನಿಂಗ್ ಏನಿದೆ ಅಂತ ಹೇಳ್ಬೋದಾ? ಡೆಬಿಟ್ ಅಂತಂದರೆ ಸಾಲ ಅಂತ ಹೇಳ್ತೀವಿ, ಕ್ರೆಡಿಟ್ ಅಂತಂದರೆ ಏನಂತ ಹೇಳ್ತೀವಿ? ಮೀನ್ಸ್ ಅದು ನಮ್ಮ ಹತ್ರನೇ ಬರೋದು. ಕ್ರೆಡಿಟ್ ಅಂದರೆ ಪಾಸಿಟಿವ್ ಆ್ಯಂಡ್ ದೆನ್ ಡೆಬಿಟ್ ಅಂದರೆ ಮೈನಸ್ ಆಗುತ್ತೆ ಅಷ್ಟೇ. ಡೆಬಿಟ್ ಕಾರ್ಡ್ ಇದೆ ಅಲ್ವಾ, ಡೆಬಿಟ್ ಕಾರ್ಡ್ ಅಂದರೆ ಏನೋ ಅದರಿಂದ ನೀವು ದುಡ್ಡು ತೆಗಿತೀರಾ, ಮೀನ್ಸ್ ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡನ್ನು ನೀವು ಮೈನಸ್ ಮಾಡ್ತೀರಾ ಅಷ್ಟೇ. ಆ್ಯಂಡ್ ದೆನ್ ಇನ್ಸರ್ಜೆಂಟ್ ಆ್ಯಂಡ್ ದೆನ್ ರೆಕ್ಲೂಸ್ ಆ್ಯಂಡ್ ದೆನ್ ಬಸ್ಟೆಡ್. ಮೀನಿಂಗ್ ಏನಿದೆ ಇಲ್ಲಿ ಕೇಳ್ತಾನೆ ಮೀನಿಂಗ್. ಬಸ್ಟೆಡ್ ಅಂತಂದರೆ ಇದನ್ನು ನಾವೇನಂತ ಹೇಳ್ತೀವಿ? ಬಂಧಿಸು ಅಂತ ಹೇಳ್ತೀವಿ. ಸರಿನಾ, ಬಂಧಿಸೋದೇನಿದೆಯಲ್ಲ, ಬಂಧಿಸುವುದಕ್ಕೆ ನಾವು ಏನಂತ ಕರಿತೀವಿ ಕನ್ನಡದಲ್ಲಿ? ಬಸ್ಟೆಡ್ ಅಂತ ಕರಿತೀವಿ ಅಥವಾ ಬಸ್ಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಇನ್ಸರ್ಜೆಂಟ್ ಅಂದರೆ ಏನು? ಇನ್ಸರ್ಜೆಂಟ್ ಅಂದರೆ ದಂಗೆಕೋರರು ಅಂತ ಕರಿತೀವಿ, ದಂಗೆಕೋರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರೆಕ್ಲೂಸ್ ಅಂದರೆ ಏನು? ಏಕಾಂತವಾದಿ ಅಥವಾ ಏಕಾಂತವಾಗಿ ಇರ್ತಕ್ಕಂಥ ವ್ಯಕ್ತಿ. ಸೊ ಈ ಒಂದು ಸಮಾಜದ ಸಂಸಾರದಿಂದ ದೂರ ಇರ್ತಕ್ಕಂಥ ವ್ಯಕ್ತಿ, ಹಿಮಾಲಯದಲ್ಲಿ ಎಲ್ಲವೂ ಕೂಡ ಇರ್ತಾರಲ್ವ, ಅವರೆಲ್ಲರೂ ಕೂಡ ಹೇಗಿರ್ತಾರೆ ಅಂದರೆ ರೆಕ್ಲೂಸ್ ಪರ್ಸನ್ಸ್ ದೇ ಆಲ್ ಆರ್. ಓಕೆ, ಸೊ ಅವರೆಲ್ಲರೂ ಕೂಡ ಹೇಗೆ ಅಂದರೆ ರೆಕ್ಲೂಸ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಮಾನಾರ್ಥಕ ಪದ ಒಂದು ರೀತಿ ಅಂತ ಹೇಳೋದಾದ್ರೆ ಸೇಜ್ ಅಂತ ಕೂಡ ಹೇಳ್ಬೋದು. ಸರಿನಾ, ಮೀನ್ಸ್ ಸಾಧು ಸಂತರು ಅಂತ, ಮೀನ್ಸ್ ಅವರು ಕೂಡ ಒಂದು ರೀತಿ ಜನರನ್ನ ಬಿಟ್ಟು ದೂರನೇ ಇರ್ತಾರಲ್ವಾ, ಸೊ ಅವರನ್ನು ನಾವೇನಂತ ಕರಿತೀವಿ? ರೆಕ್ಲೂಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಎಕ್ಸಾಕ್ಟ್ಲಿ ದ ಸೇಮ್ ವರ್ಡ್ಸ್ ಆ್ಯಸ್ ವರ್ ಯೂಸ್ಡ್ ಒರಿಜಿನಲಿ. ಇವಾಗ ಒರಿಜಿನಲಿ ಹೇಗೆ ವರ್ಡ್ಗಳನ್ನ ಯೂಸ್ ಮಾಡ್ತೀವಲ್ಲ ಅದೇ ರೀತಿಯ ವರ್ಡ್ಗಳನ್ನು ಯೂಸ್ ಮಾಡ್ತೀವಿ ಅಂತೆ. ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ವರ್ಡ್ಗಳು ಕೂಡ ಸೇಮ್ ಇರುತ್ತೆ. ಆ ರೀತಿಯ ಪದಗಳನ್ನು ನಾವು ಏನಂತ ಕರಿತೀವಿ ಅಂತ? ಫ್ಯಾಕ್ಚುಯಲ್ ಅಂತ ಕರಿತೀವಿ. ಸರಿನಾ, ಫ್ಯಾಕ್ಚುಯಲ್ ಅಂದರೆ ಸತ್ಯಾಸತ್ಯತೆ ಅಂತ ನಾವು ಹೇಳ್ತೀವಿ. ಆರ್ನೇಟ್ ಅಂತ ಕರಿತೀವಿ. ಆರ್ನೇಟ್ ಅಂತಂದರೆ ಒಂದು ರೀತಿ ಡೆಕೋರೇಟ್ ಮಾಡೋದು, ಒಂದು ರೀತಿ ಹೇಗೆಂದರೆ ಡಿಸೈನ್ ಮಾಡೋದು ಅಂತ. ಆ್ಯಂಡ್ ದೆನ್ ಪ್ರಿಸೈಸ್ ಅಂತ ಕರಿತೀವಿ. ಪ್ರಿಸೈಸ್ ಅಂದರೆ ನಿಖರವಾದ. ವರ್ಬೇಟಿಯಮ್ ಅಂತ ಕೊಟ್ಟಿದ್ದಾನೆ. ವರ್ಬೇಟಿಯಮ್ ಅಂದರೆ ಸೇಮ್ ಕಾಣೋದು. ಸರಿನಾ, ಮೀನ್ಸ್ ಸೇಮ್ ಕಾಣ್ತದೆ, ಸೇಮ್ ಹೇಳ್ತದೆ, ಸೇಮ್ ಎಲ್ಲವೂ ಕೂಡ ಕೊಡ್ತದೆ, ಬಟ್ ಮೀನಿಂಗ್ ಮಾತ್ರ ಅಲ್ಲ ಕೊಡ್ತದೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ವರ್ಬೇಟಿಯಮ್ ಅಂತ ಕರಿತೀವಿ. ಸರಿನಾ, ವರ್ಬೇಟಿಯಮ್ ಅಂದರೆ ಏನಂದರೆ ಎಕ್ಸಾಕ್ಟ್ಲಿ ದ ಸೇಮ್ ವರ್ಡ್ಸ್ ಆ್ಯಸ್ ವರ್ ಯೂಸ್ಡ್ ಒರಿಜಿನಲಿ ಯೂಸ್ ಆದಾಗ ಆಗುತ್ತೆ, ಬಟ್ ಅದಕ್ಕೆ ಮೀನಿಂಗ್ ಡಿಫ್ರೆನ್ಸ್ ಇದೆ. ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ವರ್ಡ್ ಸೇಮ್ ಇರುತ್ತೆ. ಸರಿನಾ, ಬಟ್ ಅದರ ಮೀನಿಂಗ್ ಬೇರೆ ಬೇರೆ ಕಡೆ ಬೇರೆ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಆ ರೂಮ್ ಇನ್ ಅ ಹಾಸ್ಪಿಟಲ್ used especially for sun bathing or therapeutic exposure to light ಅಂತ ಕೊಟ್ಟಿದ್ದಾನೆ. ಕೆಲವೊಂದು ಸನ್ ಬಾತಿಂಗ್ ಆಗ್ತವೆ ಕೆಲವೊಂದು ಧಾಮಗಳಲ್ಲಿ. ಸರಿನಾ, ಸೊ ಕೆಲವೊಂದು ಪ್ಲಾನೆಟೋರಿಯಂಗಳೆಲ್ಲವೂ ಕೂಡ ಇರ್ತಾವಲ್ವ, ಸೊ ಅಲ್ಲಿ ಈ ಒಂದು ಸನ್ ಬಾತಿಂಗ್ ಕೂಡ ಇಟ್ಟಿರ್ತಾರೆ. ಸ್ಯಾನಟೋರಿಯಮಲ್ಲಿ. ಸರಿನಾ, ಸನ್ ಬಾತಿಂಗ್ ಕೂಡ ಇಟ್ಟಿರ್ತಾರೆ. ಸೊ ಆ ಒಂದು ಸನ್ ಬಾತಿಂಗ್ ಮಾಡ್ತಕ್ಕಂತಹ ಪ್ರದೇಶವನ್ನು ಆ ಒಂದು ಜಾಗವನ್ನು ನಾವು ಏನಂತ ಕರಿತೀವಿ ಅಂತ? ಸ್ಯಾನಟೋರಿಯಂ ಅಂತ ಕರಿತೀವ, ಅಥವಾ ಸೋಲಾರಿಯಂ ಅಂತ ಕರಿತೀವ, ಅಥವಾ ಪ್ಲಾನೆಟೋರಿಯಂ ಅಂತ ಕರಿತೀವ, ಇಲ್ಲ ಅಂತಂದರೆ ಪೋಡಿಯಂ ಅಂತ ಕರಿತೀವ. ಪೋಡಿಯಂ ಮೀನಿಂಗ್ ಗೊತ್ತಿದೆಯಾ ನಿಮಗೆ? ಪೋಡಿಯಂ ಅಂದರೆ ಏನು ಹೇಳ್ಬೋದಾ? ಹೇಳಿ ನೋಡೋಣ. ಪೋಡಿಯಂ ಅಂದರೆ ಇವಾಗ ಯಾವುದಾದ್ರೂ ನಿಮ್ಮ ಕ್ಲಾಸಲ್ಲಿ ನಿಂತಿರ್ತೀರಲ್ವ ಪೋಡಿಯಂ ಮೇಲೆ. ಪೋಡಿಯಂ ಮೀನ್ಸ್ ಏನು ಅಂದರೆ ವೇದಿಕೆ ಅಂತ ಹೇಳ್ತೀವಿ. ಸರಿನಾ, ಯಾವುದು? ವೇದಿಕೆ ಅಂತ. ವೇದಿಕೆ. ಆ್ಯಂಡ್ ದೆನ್ ಸ್ಯಾನಟೋರಿಯಂ ಅಂದರೆ ಏನು? ಸ್ಯಾನಟೋರಿಯಂ ಅಂದರೆ ಆರೋಗ್ಯ ಧಾಮ ಅಂತ. ಸರಿನಾ, ಈ ಒಂದು ಆರೋಗ್ಯ ಧಾಮದಲ್ಲೇ ಇನ್ನೊಂದು ಧಾಮ ಕಂಡುಬರುತ್ತೆ, ಅದನ್ನು ನಾವು ಸೋಲಾರಿಯಂ ಅಂತ ಕಂಡುಬರ್ತದೆ. ಸರಿನಾ, ಮೀನ್ಸ್ ಸನ್ ಬಾತಿಂಗ್. ಸನ್ ಅಂದರೆ ಏನು? ಸೋಲಾರ್ ತಾನೆ, ಸೊ ಸೋಲಾರಿಯಂ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ಪ್ಲಾನೆಟೋರಿಯಂ ನಿಮಗೆ ನಾರ್ಮಲಿ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒನ್ ಹೂ ಡಸ್ ಸಮಥಿಂಗ್ ಫಾರ್ ಪ್ಲೇಜರ್. ಸರಿನಾ, ಒಬ್ಬ ವ್ಯಕ್ತಿ ತನ್ನ ಆಸೆಯ ಸಲುವಾಗಿ, ಸರಿನಾ, ತನಗೆ ಅನಿಸಿದ್ದ ಸಲುವಾಗಿ ಆತ ಮಾಡ್ತಾ ಇರ್ತಾನೆ. ಸರಿನಾ, ದುಡ್ಡಿಗಾಗಲ್ಲ, ಯಾವುದೋ ಒಂದ್ರ ಸಲುವಾಗಲ್ಲ, ಜಸ್ಟ್ ಶೋಕಿ ಸಲುವಾಗಿ. ಸುಮ್ಮನೆ ಶೋಕಿ ಮಾಡಬೇಕು, ನನಗೆ ಇದು ಮಾಡಬೇಕು, ನಾನು ಇಷ್ಟು ದಿನ ಇವತ್ತು ಇಲ್ಲಿ ಯಾವುದೋ ಒಂದು ಊರಿಗೆ ಹೋಗಬೇಕು, ಸೊ ಆ ರೀತಿ ಮಾಡ್ತಕ್ಕಂಥ ವ್ಯಕ್ತಿ. ಸೊ ಅವನನ್ನು ನಾವು ಏನಂತ ಕರಿತೀವಿ? ಅನಾರ್ಚಿಸ್ಟ್ ಅಂತ ಕರಿತೀವಿ. ಅನಾರ್ಚಿಸ್ಟ್ ಅಂದರೆ ಏನು ಅಂದರೆ ಅರಾಜಕತಾವಾದಿ ಅಂತ ಕರಿತೀವಿ. ಅರಾಜಕತಾವಾದಿ ಇಲ್ಲಿ ಇದು ಕೂಡ ಕೇಳ್ಬೋದು ನಿಮಗೆ, ಯಾಕಂದರೆ ನೇಪಾಳದಲ್ಲಿ ಅರಾಜಕತೆ ಇವಾಗ ಉಂಟಾಗಿದೆ ಅಲ್ವಾ. ಮೀನ್ಸ್ ಸುಶೀಲಾ ಕರ್ಗೆ ಇವಾಗ ಪ್ರಧಾನಮಂತ್ರಿ ಆಗಿದ್ದಾರೆ, ತಾತ್ಕಾಲಿಕ ಪ್ರಧಾನಮಂತ್ರಿ, ಬಟ್ ಸಮ್ ಡೇಸ್ 1 ವೀಕ್ವರೆಗೂ ಅಲ್ಲಿ ಅರಾಜಕತೆ ಉಂಟಾಗಿತ್ತಲ್ವಾ. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಅನಾರ್ಕಿ ಅಂತ ಕರಿಬೋದಾಗಿತ್ತು ಅಲ್ಲಿ. ಸರಿನಾ, ಅನಾರ್ಚಿಸ್ಟ್ ಅಂತ ನಾವು ಕರಿಬೋದಾಗಿತ್ತು ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು. ಆ್ಯಂಡ್ ದೆನ್ ಅತಿಷ್ಠ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ನಾಸ್ತಿಕ, ದೇವರನ್ನು ನಂಬೋದಿಲ್ಲ, ದೇವರು ಎಲ್ಲಿದ್ದಾನೆ ಅಂತ ಕೇಳ್ತಿರ್ತಾರೆ ಗೊತ್ತಾ ಕೆಲವೊಬ್ರು, ಅವರನ್ನು ನಾವು ಅತಿಷ್ಠ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಅಗ್ರೆಸರ್ ಅಂದರೆ ಒಂದು ರೀತಿ ಸಿಟ್ಟಿರ್ತಕ್ಕಂಥ ವ್ಯಕ್ತಿ, ಅವ್ರನ್ನ ನಾವು ಅಗ್ರೆಸರ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೆಡೋನಿಸ್ಟ್ ಅಂತ ಆಗುತ್ತೆ. ಸರಿನಾ, ಹೆಡೋನಿಸ್ಟ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಒನ್ ಹೂ ಡಸ್ ಸಮಥಿಂಗ್ ಫಾರ್ ಪ್ಲೇಜರ್, ಸುಮ್ಮನೆ ಅವನು ಶೋಕಿ ಸಲುವಾಗಿ ಮಾಡ್ತಕ್ಕಂಥ ವ್ಯಕ್ತಿ. ಇವಾಗ ಯಾವುದೋ ಏನೋ ಒಂದು ಕೆಲಸ ಮಾಡ್ದ, ಯಾಕೆ ಮಾಡಿದೆ ಈ ಕೆಲಸ ಅಂತಂದರೆ ನನಗೆ ಶೋಕಿ, ನನಗೆ ಇಷ್ಟ ಇದೆ ಅಂತ. ಸರಿಯಾ, ಮೀನ್ಸ್ ಇದನ್ನು ನೆಗೆಟಿವ್ ವರ್ಡಲ್ಲಿ ಹೇಳ್ಬೋದು ನಾವು. ನೆಗೆಟಿವಲ್ಲಿ ರೋಡ್ ಮೇಲೆ ಯಾರೋ ಒಬ್ಬ ಹೋಗ್ತಾ ಇರ್ತಾನೆ, ಅವನಿಗೊಬ್ಬ ಹೊಡಿತಾನೆ. ಯಾಕೆ ಹೊಡಿತೀವಿ ಅಂದರೆ ನನ್ನ ಮನಸ್ಸು ನನಗಿಷ್ಟ, ನಾನು ಹೊಡಿತೀನಿ ಅಂತ. ಸೊ ಅದನ್ನು ಏನಂದರೆ ಅವನಿಗೆ ನಾವು ಹೆಡೋನಿಸ್ಟ್ ಅಂತ ಕರಿತೀವಿ. ಮೀನ್ಸ್ ಅವನಿಗೆ ಏನು ಮನಸ್ಸಿಗೆ ಬರ್ತದಲ್ವ ಹಾಗೆ ಮಾಡ್ತಿರ್ತಾನೆ, ಏನೋ ಒಂದು ಸುಮ್ಮನೆ ದುಡ್ಡು ಖರ್ಚು ಮಾಡೋದು. ಸೊ ಅವ್ರನ್ನ ಎಲ್ಲವೂ ಕೂಡ ನಾವು ಏನಂತ ಕರಿತೀವಿ? ಹೆಡೋನಿಸ್ಟ್ ಅಂತ ಕರಿತೀವಿ. ಇದೇ ಒಂದು ಪಾಸಿಟಿವ್ ವೇದಲ್ಲಿ ಹೇಳೋದಾದರೆ ಅವರನ್ನು ನಾವು ಏನಂತ ಕರಿತೀವಿ ಅಂದರೆ ಅಮೇಚರ್ ಅಂತ ಕರಿತೀವಿ. ಸರಿನಾ, ಏನು? ಅಮೇಚರ್ ಅಂತ, AMATEUR ಅಂತ. ಸರಿನಾ, ಅಮೇಚರ್ ಅಂದರೆ ಏನು ಅಂದರೆ ಇದು ಕೂಡ ಒಂದು ರೀತಿ ಅವನಿಗೆ ಇಷ್ಟ ಬಂದಿರತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ನಿಮಗೆ ಕೆಲವೊಂದು ಏನೋ ಇಷ್ಟ ಇರ್ತಕ್ಕಂಥದ್ದು ಇರ್ತದೆ. ಸೊ ಟೀಚಿಂಗ್ ಮಾಡೋದಾಗಲಿ, ಆ್ಯಂಡ್ ದೆನ್ ಸುಮ್ಮನೆ ಯಾರಿಗೂ ಹೆಲ್ಪ್ ಮಾಡೋದಾಗಿರಲಿ, ಇಲ್ಲಾಂದರೆ
ಟ್ರೆಕ್ಕಿಂಗ್ ಮಾಡೋದಾಗಿರಲಿ, ಸರಿನಾ. ಸೊ ಇವೆಲ್ಲವೂ ಕೂಡ ಹೇಗೆ ಅಂದರೆ ಇನ್ ಪಾಸಿಟಿವ್ ಅದಲ್ಲಿ ಬರ್ತವೆ. ಸೊ ಆ ರೀತಿಯ ವ್ಯಕ್ತಿಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಅಮ್ಯಾಚರ್ ಅಂತ ಕರಿತೀವಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದ ಪ್ಲೇಸ್ ವೇರ್ ಸೋಲ್ಜರ್ಸ್ ಲೀವ್ ಅಂತ. ಈ ಸೋಲ್ಜರ್ಗಳೇನಿದ್ದಾರಲ್ವಾ, ಇವಾಗ ನೀವು ಕೂಡ ಮುಂದೆ ಸೋಲ್ಜರ್ ಆದರೆ SSGD ಆದರೆ ಸೊ ನೀವು ಎಲ್ಲಿರ್ತೀರಾ ಅಂತ, ಎಲ್ಲಿರ್ತೀರಾ, ಯೂನಿಟಲ್ಲಿ ಇರ್ತೀರಾ, ರೆಜಿಮೆಂಟಲ್ಲಿ ಇರ್ತೀರಾ, ಬ್ರಿಗೇಡಲ್ಲಿ ಇರ್ತೀರಾ, ಅಥವಾ ಬ್ಯಾರಕ್ಸಲ್ಲಿ ಇರ್ತೀರಾ, ಎಲ್ಲ ಕಡೆ ಇರ್ತೀರಾ ನೀವು. ಬಟ್ ಅವರು ಎಲ್ಲಿ ಬದುಕ್ತಾರೆ, ಎಲ್ಲಿ ಅವರು ಎಲ್ಲವೂ ಕೂಡ ಮಲಗ್ತಾರೆ, ಎಲ್ಲವೂ ಕೂಡ ಎಲ್ಲಿರ್ತಾರೆ, ಅವರ ಒಂದು ಹಾಸ್ಟೆಲ್ ಹೆಸರು ಏನು ಅಂತ ಕರಿತೀವಿ, ಬ್ಯಾರಕ್ಸ್ ಅಂತ ಕರಿತೀವಿ, ಸರಿನಾ. ಬ್ಯಾರಕಲ್ಲಿ ಎಲ್ಲ ಸೋಲ್ಜರ್ಗಳು ಕಂಡು ಬರ್ತಾರೆ, ಸರಿನಾ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಬ್ಯಾರಕ್ಸ್ ಅಂತ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಸುಶಾಂತ್ ಲುಕ್ಡ್ ಬ್ಲೂ ಇನ್ ದ ಫೇಸ್ ಆಫ್ಟರ್ ದ ಮ್ಯಾರಥಾನ್ ಅಂತ ಕೊಟ್ಟಿದ್ದಾನೆ. ಒಂದು ಮ್ಯಾರಥಾನ್ ಆದ ನಂತರ ಈ ಸುಶಾಂತನ ಫೇಸ್ ಏನಿದೆ ಅಲ್ವಾ, ಲುಕ್ಡ್ ಬ್ಲೂ ಆಯಿತು, ಮೀನ್ಸ್ ಅವನ ಮುಖ ನೀಲಿ ಆಯಿತು. ಮುಖ ನೀಲಿ ಆಗೋದಕ್ಕೆ ನಾವು ಏನಂತ ಕರಿತೀವಿ, ಹ್ಯಾಪಿ ಅಂತ ಕರಿತೀವ. ಲುಕ್ಡ್ ಬ್ಲೂಗೆ ಏನಂತ ವರ್ಡ್ ಇದೆ ಸಿಂಗಲ್ ವರ್ಡಲ್ಲಿ, ಹ್ಯಾಪಿ, ಸ್ಯಾಡ್, ಎಕ್ಸಾಸ್ಟೆಡ್ ಆ್ಯಂಡ್ ಗುಡ್. ಎಕ್ಸಾಸ್ಟೆಡ್ ಅಂತ ಆಗುತ್ತೆ. ಎಕ್ಸಾಸ್ಟೆಡ್ ಅಂದರೆ ದಣಿವು, ಸರಿನಾ, ದಣಿವು ಆಗೋದು, ದಣಿದಾಯಿತು, ಸುಸ್ತಾಗಿ ಹೋಯಿತು, ಮುಖ ಫುಲ್ಲು ನೀಲಿ ಆಗಿಬಿಟ್ಟಿದೆ ನೋಡೋದು. ಸೊ ಲುಕ್ಡ್ ಬ್ಲೂ, ಅವನು ಹೇಗಾಗಿದ್ದಾನೆ ಅಂದರೆ ಎಕ್ಸಾಸ್ಟೆಡ್ ಆಗಿದ್ದಾನೆ, ಸರಿನಾ. ಎಕ್ಸಾಸ್ಟ್ ಅಂತ ಹೇಳ್ತೀವಿ, ಸರಿನಾ, ಫುಲ್ ದಣದು ಹೋಗಿದೆ. ಸೊ ಹ್ಯಾಪಿ ಅಂದರೆ ಖುಷಿಯಾಗಿ, ಆ್ಯಂಡ್ ದೆನ್ ಸ್ಯಾಡ್ ಅಂದರೆ ದುಃಖವಾಗಿ, ಗುಡ್ ಅಂದರೆ ಒಳ್ಳೆಯದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶಿ ಫೈನಲಿ ಸ್ಪಿಲ್ಡ್ ದ ಬೀನ್ಸ್ ಅಬೌಟ್ ದ ಸರ್ಪ್ರೈಸ್ ಪಾರ್ಟಿ. ಸ್ಪಿಲ್ಡ್ ದ ಬೀನ್ಸ್ಗೆ ನಾವು ಸಿಂಗಲಲ್ಲಿ ಏನು ಹೇಳ್ಬೋದು, ಅಥವಾ ಅದರ ಒಂದು ಮೀನಿಂಗ್ ಏನಾಗುತ್ತೆ, ಸ್ಪಿಲ್ಡ್ ದ ಬೀನ್ಸ್ ಏನಾಗುತ್ತೆ ಹೇಳ್ಬೋದಾ. ಇದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬಂತು ಅನಿಸುತ್ತೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಸರಿನಾ. ಸೊ ಇಲ್ಲಿ 35 ಆಗುತ್ತಾ ಕ್ವಶನ್, ಓಕೆ, ಇಲ್ಲ 30 ಆಗ್ಬೋದು. ಸೊ ಸ್ಪಿಲ್ಡ್ ದ ಬೀನ್ಸ್ ಅಂದರೆ ಏನು ಅಂದರೆ ಒಂದು ರೀತಿ ಆ ಯಾವುದೋ ಒಂದು ವಿಷಯವನ್ನು ಹಂಚಿಬಿಡೋದು, ಇಲ್ಲಾಂದರೆ ರಿವೀಲ್ ಮಾಡೋದು ಅಂತ ಹೇಳ್ತೀವಿ, ಸರಿನಾ. ಸ್ಪಿಲ್ಡ್ ದ ಬೀನ್ಸ್ ಅಂದರೆ ಇದಕ್ಕೆ ಮೀನಿಂಗ್ ಏನಾಗುತ್ತೆ ಅಂದರೆ ರಿವೀಲ್ ಅಂತ ಆಗುತ್ತೆ, ಡಿಸ್ಕ್ಲೋಸ್ ಅಂತ ಆಗುತ್ತೆ, DISCLOSE ಬರ್ಕೊಳ್ಳಿ. ಆ್ಯಂಡ್ ದೆನ್ ಡೈವಲ್ಜ್ ಅಂತ ಆಗುತ್ತೆ. ಡೈವಲ್ಜ್ ಅಂದರೂ ಕೂಡ ಇದೇ ಒಂದು ರಿವೀಲ್ ಮಾಡೋದು, DIVULG ಅಂತ ಹೇಳ್ತೀವಿ, ಡೈವಲ್ಜ್. ಆ್ಯಂಡ್ ದೆನ್ ಎವಿನ್ಸ್ ಅಂತ ಹೇಳ್ತೀವಿ. ಎವಿನ್ಸ್ ಅಂದರೂ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಇದೇ ಒಂದು ರಿವೀಲ್ ಮಾಡೋದು ಅಂತ ಆಗುತ್ತೆ. ಎವಾಲ್ವ್ ಅಂತ ಹೇಳ್ತೀವಿ. ಎವಾಲ್ವ್ ಅಂದರೂ ಕೂಡ ಇದೇ ಒಂದು ರಿವೀಲ್ ಮಾಡೋದು ಅಂತ ಹೇಳ್ತೀವಿ, ಸರಿನಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ಆಪ್ಷನ್ ಎ, ಡ್ರಾಪ್ಡ್ ದ ಕಂಟೈನರ್ ಆಫ್ ಬೀನ್ಸ್ ಕಾಸ್ಡ್ ಅ ಮೆಸ್, ರಿವೀಲ್ಡ್, ಓಕೆ, ರಿವೀಲ್ಡ್ ಅ ಸೀಕ್ರೆಟ್ ಆರ್ ಡಿಸ್ಕ್ಲೋಸ್ಡ್ ದ ಇನ್ಫಾರ್ಮೇಷನ್. ಡಿಸ್ಕ್ಲೋಸ್ ಮಾಡ್ತಾರೆ, ಸರಿನಾ, ಡೈವಲ್ಜ್ ಮಾಡ್ತಾರೆ, ಇಲ್ಲ ಅಂತಂದರೆ ಎವಿನ್ಸ್ ಮಾಡ್ತಾರೆ, ಇಲ್ಲ ಅಂದರೆ ಎವಾಲ್ವ್ ಮಾಡ್ತಾರೆ, ಇಲ್ಲ ಅಂದರೆ ಈ ಒಂದು ರಿವೀಲ್ ಮಾಡ್ತಾರೆ, ಸರಿನಾ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸ್ಪಿಲ್ಡ್ ದ ಬೀನ್ಸ್ ಅಂತ ಕರಿತೀವಿ, ಸಿಂಪಲ್ ಆಗಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಸೀಜಿಂಗ್ ದ ಅಪಾರ್ಚುನಿಟಿ ಅಖಿಲ್ ಡಿಸೈಡೆಡ್ ಟು ಟೇಕ್ ದ ಬುಲ್ ವಿತ್ ದ ಹಾರ್ನ್ಸ್ ಅಂತ ಕೊಟ್ಟಿದ್ದಾನೆ. ಟೇಕ್ ದ ಬುಲ್ ವಿತ್ ದ ಹಾರ್ನ್ಸ್, ಇವಾಗ ಯಾವುದೋ ಒಂದು ಅಪಾರ್ಚುನಿಟಿನ ನಾನು ತೊಗೊಳ್ಬೇಕು ಅಂತ ಈ ಒಂದು ಬುಲ್ ಏನಿದೆ ಅಲ್ವಾ, ಆ ಒಂದು ರಿಸ್ಕ್ ಮುಂದ್ಗಡೆ ಆತ ನಿಂತು ಬಿಟ್ಟಿದ್ದಾನೆ. ಇವಾಗ ಗೋಳಿ ಮುಂದ್ಗಡೆ ನಿಂತರೆ ಅದು ರಿಸ್ಕ್ ತಾನೆ. ಸೊ ಯಾವುದೋ ಒಂದು ಪ್ರಾಬ್ಲಮ್ ಮುಂದೆ ನೀವು ನಿಂತರೂ ಕೂಡ ಅದು ರಿಸ್ಕೆ. ಸೊ ಅದು ವಿತ್ ದ ಹಾರ್ನ್ಸ್ ಅಥವಾ ಬುಲ್ ಬೈ ದ ಹಾರ್ನ್ಸ್. ಸೊ ಟೇಕ್ ದ ಬುಲ್ ಬೈ ದ ಹಾರ್ನ್ಸ್, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ, ಬುಲ್ ಬೈ ದ ಹಾರ್ನ್ಸ್. ಇದು ಏನೂ ಕೂಡ ಇಲ್ಲ ನಿಮಗೆ, ಜಸ್ಟ್ ಇದೊಂದು ಇಡಿಯಮ್ ಥರ ಇದೆ, ಬಟ್ ಇದು ಇಡಿಯಮ್ ಹೀಗೆ ಓದಬೇಕು ಅಂತ ಇರುತ್ತೆ, ಸರಿನಾ. ಸೊ ಇಲ್ಲಿ ಏನಿಲ್ಲ, ನೀವು ಏನಂತ ಮಾಡಬೇಕು ಅಂದರೆ ಟೇಕ್ ದ ಬುಲ್ ಬೈ ದ ಹಾರ್ನ್ಸ್ ಅಂತ ತಿಳ್ಕೊಳ್ಳಿ, ಸರಿನಾ. ಟೇಕ್ ದ ಬುಲ್ ಬೈ ಹಾರ್ನ್ಸ್ ಅಂದರೆ ಯಾವುದೋ ಒಂದು ಕಷ್ಟವನ್ನು ನಾವು ಮುಂದೆ ಹೋಗಿ ಅದನ್ನು ಎದುರಿಸೋದು, ಸರಿನಾ. ಯಾವುದೋ ಒಂದು ರಿಸ್ಕನ್ನು, ಯಾವುದೋ ಒಂದು ಪ್ರಾಬ್ಲಮನ್ನು ನಾವು ಅದನ್ನು ಮುಂದೆ ಹೋಗಿ ನಿಂತು ಎದುರಿಸೋದು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಲೈಕ್ ಅ ಬ್ಯಾಟ್ ಔಟ್ ಆಫ್ ಹೆಲ್ ಅಂತ, ಸರಿನಾ. ಲೈಕ್ ಅ ಬ್ಯಾಟ್ ಔಟ್ ಆಫ್ ಹೆಲ್, ಲೈಕ್ ಅ ಬ್ಯಾಟ್ ಔಟ್ ಆಫ್ ಹೆಲ್ ಅಂತಂದರೆ ವೆರಿ ಫಾಸ್ಟ್ ಆ್ಯಂಡ್ ವೈಡ್ಲಿ ಅಂತ ಇದಕ್ಕೆ ಮೀನಿಂಗ್ ಕೊಡುತ್ತೆ, ಸರಿನಾ. ವೆರಿ ಫಾಸ್ಟ್ ಆ್ಯಂಡ್ ವೈಡ್ಲಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಆಟ್ ಟಾಪ್ ಆಫ್ ಯುವರ್ ಲಂಗ್ಸ್ ಮೀನ್ಸ್, ಟಾಪ್ ಆಫ್ ಯುವರ್ ಲಂಗ್ಸ್ ಮೀನ್ಸ್ ನನ್ನ ಒಂದು ಶ್ವಾಸಕೋಶ ಏನಿದೆ ಅಲ್ವಾ, ಅದರ ಫುಲ್ ಆಳದಿಂದ, ಅದರ ಫುಲ್ ಒಳಗಡೆಯಿಂದ ನಾನು ಇದ್ರೇನು ಜೋರಾಗಿ ಹೇಳೋದು, ಅಲ್ಲಿಂದ ಎಲ್ಲವೂ ಕೂಡ ಉಸಿರು ತೊಗೊಂಡು ಹೇಳೋದು. ಉಸಿರು ತೊಗೊಂಡು ಹೇಳಿದ್ರೆ ಹೇಗೆ ಹೇಳ್ತೀನಿ ನಾನು, ಜೋರಾಗಿ ಹೇಳ್ತೀನಿ, ಲೌಡಾಗಿ ಹೇಳ್ತೀನಿ, ಎಕ್ಸ್ಟ್ರೀಮ್ಲಿ ಲೌಡಾಗಿ ಹೇಳ್ತೀನಿ ನಾನು, ಸರಿನಾ. ಇವಾಗ ಹೇಗೆ ಹೇಳ್ತಾ ಇದ್ದೀನಿ ಅಲ್ವಾ, ಇವಾಗ ಜೋರಾಗಿ ನಾನು ಹೇಗೆ ಧ್ವನಿ ಬರ್ತಾ ಇದೆ ಅಲ್ವಾ, ನಮ್ಮ ಮನೇಲಿ ಎಲ್ಲರೂ ಕೂಡ ಕೇಳಿಸ್ತಾ ಇದೆ ಇದು. ಸೊ ಈ ರೀತಿಯನ್ನು ನಾನು ಮೀನ್ಸ್ ಆಟ್ ಟಾಪ್ ಆಫ್ ಮೈ ಲಂಗ್ಸ್, ಸರಿನಾ, ನನ್ನ ಲಂಗ್ಸಿಂದ ಬರ್ತಾ ಇದೆ ಇದು. ಸೊ ಮೀನ್ಸ್ ಎಕ್ಸ್ಟ್ರೀಮ್ಲಿ ಲೌಡಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಎಕ್ಸ್ಟ್ರೀಮ್ಲಿ ಲೌಡ್ಲಿ ಅಂತ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ದ ರೈವಲ್ಸ್ ಇನ್ ಇನ್ಸ್ಟಿಟ್ಯೂಷನ್ ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ಆ್ಯಂಡ್ ಮ್ಯಾನಿಪುಲೇಟೆಡ್ ದ ಹೋಲ್ ಡಾಟಾ ಸೆಟ್ ಅಂತ ಕೊಟ್ಟಿದ್ದಾನೆ. ಸೊ ಮೀನ್ಸ್ ಸಿನಾನಿಮ್ಸ್ ಪ್ರಶ್ನೆ ಬಂತು ಇಲ್ಲಿ. ಫ್ಯಾಬ್ರಿಕೇಟೆಡ್ಗೆ ಸಿನಾನಿಮ್ಸ್ ಏನೇನಾಗುತ್ತೆ ಅಂತ, ಫ್ಯಾಬ್ರಿಕೇಟೆಡ್ ಸಿನಾನಿಮ್ಸ್ ಸಾಕಷ್ಟು ಸರಿ ಕೇಳಿದ್ದಾನೆ ಇನ್ನು GD ಮತ್ತು MTS ಎಕ್ಸಾಮಲ್ಲಿ ಬರ್ಕೊಂಡು ಇಟ್ಕೊಳ್ಳಿ, ಸರಿನಾ. ಫ್ಯಾಬ್ರಿಕೇಟೆಡ್ ಅಂದರೆ ಏನೇನಾಗುತ್ತೆ ಹೇಳ್ಬೋದಾ ಯಾರಾದರೂ? ಫ್ಯಾಬ್ರಿಕೇಟೆಡ್ ಅಂದರೆ ಫಾಲ್ಸಿಫೈ ಅಂತ ಆಗುತ್ತೆ, ಸರಿನಾ. ಫಾಲ್ಸಿಫೈ, FALSIFY, ಆ್ಯಂಡ್ ದೆನ್ ಫೋರ್ಜ್ ಅಂತ ಆಗುತ್ತೆ. ಫೋರ್ಜರಿ ಮಾಡ್ತಾರೆ ಗೊತ್ತಾ, ಕೆಲವೊಂದು ಡಾಕ್ಯುಮೆಂಟ್ಗಳನ್ನು. ಮೀನ್ಸ್ ಅವ್ರು ಏನು ಮಾಡ್ತಾರೆ, ಫ್ಯಾಬ್ರಿಕೇಟ್ ಮಾಡ್ತಾ ಇರ್ತಾರೆ, ಮೀನ್ಸ್ ಅದನ್ನು ಹೇಗೋ ಇರೋದನ್ನು ಹೇಗೋ ಮಾಡ್ತಾರೆ. ಆ್ಯಂಡ್ ನಿಮಗೆ ಈಸಿಯಾಗಿ ಹೇಳೋದಾಗ ಅಂದರೆ ಇನ್ನು ಹುಡುಗರಿಗೆ ಕೂಡ ಗೊತ್ತಿರುತ್ತೆ ಏನಂದರೆ ಮಾಡಿಫೈ. ಇವಾಗ ಬೈಕ್ ಮಾಡಿಫೈ ಆಗುತ್ತೆ, ಕಾರ್ ಮಾಡಿಫೈ ಮಾಡ್ತಾರೆ ಗೊತ್ತಾ. ಇವಾಗ ಕೇರಳದವ್ರು ಸ್ಪೆಷಾಲಿಟಿ ಇದ್ದಾರೆ, ಮೀನ್ಸ್ ಸ್ಪೆಷಲ್ ಇದ್ದಾರೆ ಸ್ವಲ್ಪ ಕಾರ್ ಮಾಡಿಫೈ ಮಾಡೋದಕ್ಕೆ. ಮೀನ್ಸ್ ಒರಿಜಿನಲ್ ಕಾರ್ ಹೇಗೋ ಇರುತ್ತೆ ಅದನ್ನು ಮಾಡಿಫೈ ಮಾಡಿ ಬೇರೆ ಏನೋ ಒಂದು ವಿಚಿತ್ರ ರೂಪ ಕೊಟ್ಟಿರ್ತಾರೆ ಅದಕ್ಕೆ. ಸೊ ಅದನ್ನು ಏನಂತ ಕರಿತೀವಿ ಅಂದರೆ ಫ್ಯಾಬ್ರಿಕೇಟ್ ಅಂತ ಕರಿತೀವಿ, ಇಲ್ಲ ಅಂತಂದರೆ ಈ ಒಂದು ಮಾಡಿಫೈ ಅಂತ ಕರಿತೀವಿ, ಸರಿನಾ. ಇಲ್ಲ ಅಂತಂದರೆ ಏನಂತ ಕರಿತೀವಿ, ಫಾರ್ಜ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಮತ್ತೆ ಏನಂತ ಕರಿಬೋದು ಅದಕ್ಕೆ, ಫಾಲ್ಸಿಫೈ ಅಂತ ಕರಿತೀವಿ, ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದರೆ
ಟೇಕ್ ಅ ಮೇಕಪ್ ಅಂತ ಕರಿತೀವಿ, ಸರಿನಾ. ಟೇಕ್ ಅ ಮೇಕಪ್ ಅಂತ ಕೂಡ ಬರುತ್ತೆ, ಇಲ್ಲಾಂದರೆ ಫೇಕ್ ಅಂತ ಬರುತ್ತೆ, ಸರಿನಾ. ಫೇಕು ಇಲ್ಲಾಂದರೆ ಮೇಕಪ್ ಅಂತ ಬರುತ್ತೆ. ಮತ್ತೆ ಏನಂತ ಹೇಳ್ಬೋದು ಇದಕ್ಕೆ, ಟರ್ನ್ ಕೋಟ್ ಅಂತ ಹೇಳ್ಬೋದು. ಮೀನ್ಸ್ ಅದಕ್ಕೆ ಮೇಲೆ ಒಂದು ಕೋಟಿಂಗ್ ಮಾಡಿದ್ರು, ಮೀನ್ಸ್ ಅದನ್ನು ಮತ್ತೆ ಫ್ಯಾಬ್ರಿಕೇಟ್ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಾಂದರೆ ಕಾಂಟ್ರೈವ್ ಅಂತ ಬರುತ್ತೆ, CONTRIVE, ಕಾಂಟ್ರೈವ್. ಆ್ಯಂಡ್ ದೆನ್ ಇಲ್ಲ ಅಂದರೆ ಕೌಂಟರ್ ಫೆಲ್ಟ್ ಅಂತ ಕೂಡ ಬರ್ಬೋದು, ಸರಿನಾ. ಕೌಂಟರ್ ಫೆಲ್ಟ್ ಅಂತ ಕೂಡ ಇದಕ್ಕೆ ಸಿನೋನಿಮ್ಸ್ ಆಗುತ್ತೆ. ಸೊ ಇಲ್ಲಿ ಏನಿದೆ ಆಪ್ಷನಲ್ಲಿ, ಡೆಸ್ಟ್ರಾಯ್ಡ್ ಅಂತ ಇದೆಯಾ, ಧ್ವಂಸ ಮಾಡೋದು ಅಲ್ಲ. ಸೊ ಫ್ಲಕ್ಚುಯೇಟೆಡ್ ಇದೆಯಾ, ಮೀನ್ಸ್ ಒಂದು ರೀತಿ ಅಲ್ಪ ಸ್ವಲ್ಪ ಏರೋದು, ಫ್ಲಕ್ಚುಯೇಟೆಡ್, ಸರಿನಾ. ಮೀನ್ಸ್ ನಮ್ಮ BP ಕೂಡ ಸಮ್ ಟೈಮ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಫ್ಲಕ್ಚುಯೇಟ್ ಅಂತ ಕರಿತೀವಿ. ಮೀನ್ಸ್ ಒಂದು ರೀತಿ ಸ್ಟ್ಯಾಂಡರ್ಡ್ ಆಗಿರೋದಿಲ್ಲ, ಮೀನ್ಸ್ ಸ್ಟೇಬಲ್ ಆಗಿರುವುದಿಲ್ಲ. ಸೊ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸ್ಟೇಬಲ್ ಅಪೋಸಿಟ್ ವರ್ಡ್ ಯಾವುದಂದ್ರೆ ಫ್ಲಕ್ಚುಯೇಟ್ ಅಂತ ಹೇಳ್ತೀವಿ. ವಿರಕ್ಟ್ ಅಂದರೆ ಒಂದು ರೀತಿ ಮುರಿಯೋದು ಅಂತ ಹೇಳ್ತೀವಿ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಫೋರ್ಸ್ಡ್ ಅಂತ ಆಗುತ್ತೆ. ಫೋರ್ಸ್ಡ್ ಅಂದರೆ ಅದೆಲ್ಲವೂ ಕೂಡ ಬದಲಾಯಿಸೋದು, ನಕಲು ಮಾಡುವುದು, ಇಲ್ಲ ಅಂತಂದರೆ ಅದಕ್ಕೆ ಸಂಪೂರ್ಣವಾಗಿ ಬದಲು ಮಾಡುವುದು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫ್ಯೂಷನ್ಗೆ ಸಿನೋನಿಮ್ ಏನು ಅಂತ ಕೊಟ್ಟಿದ್ದಾನೆ. ಫ್ಯೂಷನ್ಗೆ ಏನಾಗುತ್ತೆ ಸಿನೋನಿಮ್ಸು ಹೇಳ್ಬೋದಾ? ಫ್ಯೂಷನ್ಗೆ ಸಿನೋನಿಮ್ ಏನಾಗುತ್ತೆ ಅಂದರೆ ಬ್ಲೆಂಡ್ ಅಂತ ಆಗುತ್ತೆ, ಫ್ಯೂಷನ್. ಸೊ ಹಾಲನ್ನು ನೀರಲ್ಲಿ ನಾವು ಫ್ಯೂಷನ್ ಮಾಡ್ತೀವಿ, ಸರಿನಾ. ಹಾಲನ್ನು ನೀರಲ್ಲಿ ನಾವು ಬ್ಲೆಂಡ್ ಮಾಡ್ತೀವಿ, ಅಥವಾ ಈ ಒಂದು ಪೇಂಟನ್ನು ಮತ್ತೊಂದು ವೈಟ್ ಪೇಂಟಲ್ಲಿ ನಾವು ಮರ್ಜ್ ಮಾಡ್ತೀವಿ, ಗೊತ್ತಾ. ಮನೆಗೆ ಪೇಂಟ್ ಹಚ್ಚುವಾಗ ಒಂದು ಜಸ್ಟ್ ಒಂದು ಚಿಕ್ಕ ಡಬ್ಬ ತಂದಿರ್ತಾರೆ, ಮತ್ತೊಂದು ದೊಡ್ಡದ ಒಂದು ಪೇಂಟ್ ತಂದಿರ್ತಾರೆ ವೈಟ್ ಇರೋದು, ಅದರಲ್ಲಿ ಮರ್ಜ್ ಮಾಡ್ತಾರೆ ಗೊತ್ತಾ, ಇಲ್ಲಾಂದರೆ ಬ್ಲೆಂಡ್ ಮಾಡ್ತಾರೆ ಗೊತ್ತಾ, ಇಲ್ಲಾಂದರೆ ಫ್ಯೂಷನ್ ಮಾಡ್ತಾರೆ ಗೊತ್ತಾ. ಹಾಗೆ ನೆನ್ಪಿಟ್ಕೊಳ್ಳಿ, ಬ್ಲೆಂಡ್ ನೆನ್ಪಿಟ್ಕೊಳ್ಳುತ್ತೆ. ಗ್ರಿಂಡ್ ಅಂದರೆ ಏನು, ಅದನ್ನು ರುಬ್ಬೋದು ಅಂತ ಹೇಳ್ತೀವಿ. ಗ್ಲೈಡ್ ಅಂದರೆ ಏನು, ಗ್ಲೈಡ್ ಕೇಳಿದ್ದಾನೆ. ಗ್ಲೈಡ್ ಅಂದರೆ ಜಾರುವುದು, ಸ್ಲೋಪ್ ಅಂತ ಹೇಳ್ತೀವಿ, ಸರಿನಾ. ಇದಕ್ಕೆ ಸಿನೋನಿಮ್ ಯಾವುದಾಗುತ್ತೆ ಅಂದರೆ ಸ್ಲೋಪ್ ಅಂತ ಆಗುತ್ತೆ, ಸರಿನಾ. ಸ್ಲೋಪಿ ಕಂಡೀಷನ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಆಯಿಲಿ ಫ್ಲೋರ್ ಅಂತ ಹೇಳ್ತೀವಿ. ಸೊ ಅದೆಲ್ಲವೂ ಕೂಡ ಗ್ಲೈಡ್ಗೆ ಸಿನೋನಿಮ್ ಆಗುತ್ತೆ, ಸರಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಂಗ್ರೀಡಿಯೆಂಟ್ಸ್ ಇದು ನಾರ್ಮಲ್ ಆಗಿ ಗೊತ್ತಿರೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೀಸ್ ಡಿಸಿಷನ್ ಟು ಕ್ವಿಟ್ ಹಿಸ್ ಸ್ಟೇಬಲ್ ಜಾಬ್ ಆ್ಯಂಡ್ ಟ್ರಾವೆಲ್ ದ ವರ್ಲ್ಡ್ ವಾಸ್ ಡ್ರೈವನ್ ಬೈ ಅ ಸಡನ್ ಕ್ಯಾಪ್ರೈಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕ್ಯಾಪ್ರೈಸ್ಗೆ ಸಿನೋನಿಮ್ ಯಾವುದು ಅಂತ. ಕ್ಯಾಪ್ರೈಸ್ಗೆ ಸಿನೋನಿಮ್ ಯಾವುದು ಹೇಳ್ಬೋದಾ? ಏನಾಗುತ್ತೆ ಕ್ಯಾಪ್ರೈಸ್ಗೆ ಸಿನೋನಿಮ್ ಕನ್ನಡದಲ್ಲಿ ಏನಾಗುತ್ತೆ? ಇದು ಕ್ಯಾಪ್ರೈಸ್ಗೆ ಸಿನೋನಿಮ್ ಏನು ಅಂದರೆ ಒಂದು ರೀತಿ ಸಡನ್ ಅಂತ ಹೇಳ್ತೀವಿ. ಇನ್ನು ಕನ್ನಡದಲ್ಲಿ ಚಮತ್ಕಾರ, ಸಡನ್ ಆಗಿ ಆಗೋದು, ಇಲ್ಲಾಂದರೆ ಆಕಸ್ಮಿಕ ಅಂತ ಹೇಳ್ತೀವಿ. ಆಕಸ್ಮಿಕ, ಚಮತ್ಕಾರ, ಸಡನ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಇಂಪಲ್ಸ್ ಅಂತ ಹೇಳ್ತೀವಿ ಇನ್ನು ಇಂಗ್ಲೀಷಲ್ಲಿ, ಇಲ್ಲಾಂದರೆ ವಿಮ್ ಅಂತ ಹೇಳ್ತೀವಿ, WHIM, ಇಲ್ಲಾಂದರೆ ಚೇಂಜ್ ಅಂತ ಹೇಳ್ತೀವಿ, ಸಡನ್ ಚೇಂಜ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳ್ತೀವಿ. ಏನೋ ಅಂದ್ಕೊಂಡಿದ್ದೆ ಏನೋ ಆಯಿತು, ಅನ್ಪ್ರೆಡಿಕ್ಟೇಬಲ್ ಥರ ಆಯಿತು ಅಂತ ಹೇಳ್ತೀವಿ. ಸೊ ಇದೆಲ್ಲವೂ ಕೂಡ ಕ್ಯಾಪ್ರೈಸ್ಗೆ ಸಿನೋನಿಮ್ ಆಗ್ತವೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಂಪಲ್ಸ್ ಅಂತ ಆಗುತ್ತೆ, ಮೀನ್ಸ್ ಸಡನ್ ಆಗಿ ಆಗೋದು ಅಂತ ಹೇಳ್ತೀವಿ. ಸಾರೋ ಅಂದರೆ ಏನು, ದುಃಖ ಅಂತ ಹೇಳ್ತೀವಿ. ಡಿಲೈಟ್ ಅಂದರೆ ಏನು, ಅತಿ ಖುಷಿ ಅಂತ ಹೇಳ್ತೀವಿ. ಸಾರೋಗೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಡಿಲೈಟ್ ಅಂತ ಆಗುತ್ತೆ. ಡಿಟರ್ಮಿನೇಷನ್ ಅಂದರೆ ಏನು, ದೃಢ ಸಂಕಲ್ಪ ಅಂತ ಹೇಳ್ತೀವಿ, ಸರಿನಾ. ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರೆಸ್ಟ್ರೆಂಟ್ ಇದರ ಒಂದು ಮೀನಿಂಗ್ ಏನು ಅಂತ. ಏನಿದೆ ರೆಸ್ಟ್ರೆಂಟ್ ಮೀನಿಂಗ್ ಏನಿದೆ ಹೇಳ್ಬೋದಾ? ರೆಸ್ಟ್ರೆಂಟ್ ಅಂದರೆ ನಿಯಂತ್ರಣ ಅಂತ ಹೇಳ್ತೀವಿ, ಸರಿನಾ. ನಿಯಂತ್ರಣ ಅಥವಾ ರೆಗ್ಯುಲೇಟ್ ಅಂತ ಕರಿತೀವಿ. ಇನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಸೆಲ್ಫ್ ಕಂಟ್ರೋಲ್ ಅಂತ ಕರಿತೀವಿ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಸೊ ಸೆಲ್ಫ್ ಕಂಟ್ರೋಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಸೆಲ್ಫ್ ಕಂಟ್ರೋಲ್ ಅನ್ನೋದಾಗುತ್ತೆ. ಸೆಲ್ಫ್ ಎಸ್ಟೀಮ್ ಅನ್ನೋದು ಏನಾಗುತ್ತೆ? ಸೆಲ್ಫ್ ಎಸ್ಟೀಮ್ ಅಂದರೆ ಏನಂತ ಹೇಳ್ಬೋದಾ? ಆತ್ಮಸಮ್ಮಾನ ಅಂತ ಹೇಳ್ತೀವಿ, ಸರಿನಾ. ಆತ್ಮಸಮ್ಮಾನಿಗೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ. ಆತ್ಮಸಮ್ಮಾನ, ನಮ್ಮ ಸಮ್ಮಾನ ನಾವೇ ಮಾಡ್ಕೊಳ್ಳೋದು, ಆತ್ಮಸಮ್ಮಾನ ಅಂತ ಹೇಳ್ತೀವಿ. ಸೆಲ್ಫ್ ಎಸ್ಟೀಮ್. ಸೆಲ್ಫ್ ಎಕ್ಸೆಪ್ಟೆನ್ಸ್ ಅಂದರೆ ಏನು? ಸ್ವಸ್ವೀಕಾರ. ಸೆಲ್ಫ್ ಅಪ್ರೈಸಲ್ ಅಂದರೆ ಏನು? ತಮ್ಮನ್ನು ತಾವೇ ಹೊಗಳ್ಕೊಳ್ಳೋದು, ಸೆಲ್ಫ್ ಅಪ್ರೈಸಲ್ ಅಂತ ನಾವು ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬೆನಿವೊಲೆಂಟ್ ಅಂದರೆ ಏನು? ಓಲೆಂಟ್ ಇದ್ದಾನೆ, ಓಲೆಂಟ್ ಇಲ್ಲ, ಸರಿನಾ. ವೈಲೆಂಟ್ ಇಲ್ಲ, ಅವನು ಬೆನಿ ಇದ್ದಾನೆ, ಸರಿನಾ. ಬೆನಿವೊಲೆಂಟ್ ಅಂದರೆ ಏನು ಅಂದರೆ ಒಂದು ರೀತಿ ಕೈಂಡ್ ಆಗಿರೋದು, ಕೈಂಡ್ ಹಾರ್ಟೆಡ್ ಪರ್ಸನ್, ಸರಿನಾ. ಆಲ್ಟ್ರಸ್ಟಿಕ್ ಅಂತಲೇ ಹೇಳ್ಬೋದು. ಆಲ್ಟ್ರಸ್ಟಿಕ್ ಅಂತ ಹೇಳ್ಬೋದು. ಆಲ್ಟ್ರಸ್ಟಿಕ್ಕು, ಕೈಂಡ್ ಹಾರ್ಟೆಡ್ ಎಲ್ಲವೂ ಕೂಡ ಇದೇ ಒಂದು ಬೆನಿವಲೆಂಟ್ದು ಸಿನೋನಿಮ್ ಆಗುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಕೈಂಡ್ ಅನ್ನೋದಾಗುತ್ತೆ. ಸೊ ಈ ಬೆನಿವಲೆಂಟ್ದು ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂತ ನೋಡೋದಾದರೆ ಈ ಒಂದು ಹಾಸ್ಟೆಲ್ ಅನ್ನೋದಾಗುತ್ತೆ. ಹಾಸ್ಟೆಲ್ ಅಂದರೆ ಏನು ಅಂದರೆ ಒಂದು ರೀತಿ ರಾಕ್ಷಸ, ಇಲ್ಲಾಂದರೆ ಒಂದು ರೀತಿ ಕೆಟ್ಟ ಅಂತಲೇ ಹೇಳ್ಬೋದು, ಸರಿನಾ. ಡೇಂಜರ್ ಅಂತ ಆಗುತ್ತೆ ಹಾಸ್ಟೆಲ್ ಅಂದರೆ ಮೀನಿಂಗ್. ಆ್ಯಂಡ್ ದೆನ್ ಮಿಸ್ಟೀರಿಯಸ್ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ಎಂಥೂಸಿಯಾಸ್ಟಿಕ್ ಅಂದರೆ ಒಂದು ರೀತಿ ಖುಷಿಯ ವಾತಾವರಣ, ಇಲ್ಲಾಂದರೆ ಖುಷಿಯಾಗಿರೋದು, ಸ್ವಲ್ಪ ಒಂದು ರೀತಿ ಜಾಯ್ ಆಗಿರೋದು, ಒಂದು ರೀತಿ ಚೀರ್ಫುಲ್ ಆಗಿರೋದು ಅಂತ ಹೇಳ್ತೀವಿ, ಇಲ್ಲಾಂದರೆ ಚೆರಿಶ್ ಆಗಿರೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಆ್ಯಂಟೋನಿಮ್ಸ್ ಪ್ರಶ್ನೆಗಳು. ಸೊ ಆ್ಯಂಟೋನಿಮ್ಸಲ್ಲಿ ಫೋರ್ಮೋಸ್ಟ್ ಅಂತ ಕೊಟ್ಟಿದ್ದಾನೆ. ಫೋರ್ಮೋಸ್ಟ್ ಅಂದರೆ ಏನು? ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಫುಲ್ ಟಾಪಲ್ಲಿರೋದು ಅಂತ ಹೇಳ್ತೀವಿ, ಸರಿನಾ. ಇಲ್ಲಾಂದರೆ ಲೀಡಿಂಗಲ್ಲಿರೋದು ಅಂತ ಹೇಳ್ತೀವಿ, ಇಲ್ಲಾಂದರೆ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಪ್ರೀಮಿಯರ್ ಅಂತ ಹೇಳ್ತೀವಿ. ಪ್ರೀಮಿಯರ್ ಶೋ ನಾರ್ಮಲಾಗಿ 28ನೇ ತಾರೀಕಿಗೆ ನಿಮ್ದು ಯಾವುದಾದ್ರೂ ಫಿಲ್ಮ್ ರಿಲೀಸ್ ಆಗ್ತಾ ಇತ್ತು ಅಂದರೆ ಅದಕ್ಕಿಂತ ಹಿಂದಿನ ದಿನ 27ನೇ ತಾರೀಕಿಗೆ ಮೀನ್ಸ್ ಮೊದಲ ದಿನನೇ ಮೀನ್ಸ್ ಫಸ್ಟಿಗೆ ಪ್ರೀಮಿಯರ್ ಶೋ ಇಟ್ಟಿರ್ತಾರೆ, ಗೊತ್ತಾ. ಪ್ರೀಮಿಯರ್ ಶೋ ಅಂದರೆ ಫೋರ್ ಮೋಸ್ಟ್ ಶೋ, ಇಲ್ಲ ಅಂತಂದರೆ ಮೊದಲನೆಯ ಶೋ ಅಂತ ನಾವು ಹೇಳ್ತೀವಿ, ಸರಿನಾ. ಅದಕ್ಕಿಂತ ಮುಂಚಿಂದು, ಅಲ್ಲಾಂದರೆ ಎಲ್ಲದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕರಿತೀವಿ, ಸರಿನಾ. ಇದನ್ನು ಪ್ರೀಮಿಯರ್ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಅನ್ಇಂಪಾರ್ಟೆಂಟ್ ಅಂತ ಆಗುತ್ತೆ, ಸರಿನಾ. ಡಿಸ್ಪೋಸ್ಡ್ ಆಗೋದು ಡಿಸ್ಪೋಸ್ಡ್. ಆ್ಯಂಡ್ ದೆನ್ ಫೋರ್ಕಾಸ್ಟ್, ಸೊ ಇದು ಇಲ್ಲ. ಆ್ಯಂಡ್ ದೆನ್ ಪ್ರೀಮೇಚೂರ್ ಕೂಡ ಆಗೋದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅನ್ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ. ಫೋರ್ ಮೋಸ್ಟ್ಗೆ ಇಂಪಾರ್ಟೆಂಟ್ ಮೀನ್ಸ್ ಮೀನಿಂಗ್ ಏನು ಅಂತಂದರೆ
ಇಂಪಾರ್ಟೆಂಟ್ ಅಂತ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ದ ನ್ಯೂ ಸಿಲೆಬಸ್ ಈಸ್ ಫೈನಲ್ ಸೆಮಿಸ್ಟರ್ ಆಫ್ MBA ಈಸ್ ವೆರಿ ಡಿಫಿಕಲ್ಟ್. ಈ ಡಿಫಿಕಲ್ಟ್ಗೆ ಸಿನೋನಿಮ್ ಏನಿದೆ ಅಂತ, ಆಂಟೋನಿಯಮ್ ಏನಿದೆ ಅಂತ. ಡಿಫಿಕಲ್ಟ್ ಅಂದರೆ ಅದರ ಅಪೋಸಿಟ್ ಏನಿರುತ್ತೆ, ಈಸಿ ಅಂತ ಇರುತ್ತೆ. ರಿಜಿಡ್ ಅಂದರೆ ಇದಕ್ಕೆ ಸಿನೋನಿಮ್ ಆಗುತ್ತೆ ನೋಡಿ. ರಿಜಿಡ್ ಅಂತಂದರೆ ಡಿಫಿಕಲ್ಟ್ ಅಂತ ಹೇಳ್ತೀವಿ, ಸರಿನಾ. ಒಂದು ರೀತಿ ಮ್ಯಾಥಮೆಟಿಕಲ್ ಅಂತ ಹೇಳ್ತೀವಿ, ಸರಿನಾ. ಮೀನ್ಸ್ ಒಂದು ರೀತಿ ಕಷ್ಟವಾಗುವುದು ಅಂತ ಹೇಳ್ತೀವಿ, ಪ್ರಾಬ್ಲಮೆಟಿಕ್ ಅಂತ ನಾವು ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ದ ಪಾರ್ಟ್ನರ್ಸ್ ಎಂಡೆಡ್ ಅಪ್ ಬೀಯಿಂಗ್ ಟ್ರೈಟೋರಸ್ ಟು ಈಚ್ ಅದರ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಟ್ರೈಟೋರಸ್ ಮೀನಿಂಗ್ ಕೊಡುತ್ತೆ, ಟ್ರೈಟೋರಸ್ ಮೀನಿಂಗ್ ಏನಾಗುತ್ತೆ, ಫೇತ್ಫುಲ್ ಆಗುತ್ತಾ, ಅದರ ಅಪೋಸಿಟ್ ವರ್ಡ್ ಏನಾಗುತ್ತೆ, ಫೇತ್ಫುಲ್ ಆಗುತ್ತಾ ಅಥವಾ ಪ್ರೊಫಿಷಿಯೆಂಟ್ ಆಗುತ್ತಾ, ಡಿಸ್ಲಾಯಲ್ ಅಂತ ಆಗುತ್ತಾ ಅಥವಾ ಫಿಕಲ್ ಅಂತ ಆಗುತ್ತಾ ಅಂತ, ಸರಿನಾ. ಈ ಟ್ರೈಟೋರಸ್ ಅಂದರೆ ಏನು, ಕನ್ನಡದಲ್ಲಿ ವಿಶ್ವಾಸಘಾತಿ ಅಂತ ಹೇಳ್ತೀವಿ, ಸರಿನಾ. ವಿಶ್ವಾಸಘಾತಕ ಇದ್ದಾನೆ ಅವನು, ವಿಶ್ವಾಸಘಾತಕ ಇದ್ದಾಳೆ ಅವಳು, ವಿಶ್ವಾಸಘಾತಕರಿದ್ದಾರೆ ಅವರು ಅಂತ ಹೇಳ್ತೀವಿ, ಗೊತ್ತಾ. ಸೊ ಪಾಕಿಸ್ತಾನದವ್ರು ಹೇಗಿದ್ದಾರೆ, ವಿಶ್ವಾಸಘಾತಕರಿದ್ದಾರೆ, ಸರಿನಾ. ಸೊ ನಮ್ಮ ಇಂಡಿಯನ್ ಸಮ್ ಪೊಲಿಟಿಷಿಯನ್ಸ್, ಅಲ್ಲ ಮ್ಯಾಕ್ಸಿಮಮ್ ಪೊಲಿಟಿಷಿಯನ್ 99.9999 ಲೈಕ್ ಡೆಟಾಲ್ ಥರ, ಸರಿನಾ. ಸೊ ಅಷ್ಟು ಜನ ಹೇಗಿದ್ದಾರೆ, ಈ ಒಂದು ಪೊಲಿಟಿಷಿಯನ್ಸ್ ವಿಶ್ವಾಸಘಾತಕರಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಟ್ರೈಟೋರಸ್ ಅಂತ ಹೇಳ್ತೀವಿ. ಸೊ ಅದರ ಅಪೋಸಿಟ್ ವರ್ಡ್ ಹೇಗಾಗುತ್ತೆ, ಸೊ ಅದರ ಅಪೋಸಿಟ್ ವರ್ಡ್ ಏನಾಗುತ್ತೆ ಅಂದರೆ ಲಾಯಲ್ ಅಂತ ಆಗುತ್ತೆ, ಸರಿನಾ. ಮೀನ್ಸ್ ನಂಬಿಕೆ ಅರ್ಹ ಇರ್ತಕ್ಕಂತಹ ವ್ಯಕ್ತಿ, ಮೀನ್ಸ್ ಫೇತ್ಫುಲ್ ಪರ್ಸನ್ ಅಂತ ಹೇಳ್ತೀವಿ, ಸರಿನಾ. APJ ಅಬ್ದುಲ್ ಕಲಾಂ ಹೇಗಿದ್ರು, ಫೇತ್ಫುಲ್ ಆಗಿದ್ರು, ಸರಿನಾ. ಮೀನ್ಸ್ ನಂಬಿಕೆಗೆ ಅರ್ಹರಾಗಿರ್ತಕ್ಕಂತಹ ವ್ಯಕ್ತಿ ಆಗಿದ್ರು APJ ಅಬ್ದುಲ್ ಕಲಾಂ ಅಂತ ನಾವು ಹೇಳ್ತೀವಿ, ಸರಿನಾ. ಸ್ವಾಮಿ ವಿವೇಕಾನಂದರವರು ಹೇಗಾಗಿದ್ರು, ಫೇತ್ಫುಲ್ ಪರ್ಸನ್ ಆಗಿದ್ರು. ಯಾರಂತ ಹೇಳ್ತೀವಿ, ಬಾಲ್ ಗಂಗಾಧರ್ ತಿಲಕ್ ಅವರು ಯಾರಿದ್ರು, ಫೇತ್ಫುಲ್ ಪರ್ಸನ್ ಆಗಿದ್ರು. ಆ್ಯಂಡ್ ದೆನ್ ಈ ಮಹಾತ್ಮ ಗಾಂಧೀಜಿಯವರು ಹೇಗಾಗಿದ್ರು, ಫೇತ್ಫುಲ್ ಪರ್ಸನ್ ಆಗಿದ್ರು, ಸರಿನಾ. ಸೊ ದೇಶದ್ರೋಹಿಗಳು ಹೇಗಿರ್ತಾರೆ ಅಂದರೆ ಟ್ರೈಟೋರಿಯಸ್ ಥರ ಇರ್ತಾರೆ, ಮೀನ್ಸ್ ವಿಶ್ವಾಸಘಾತಕರಿರ್ತಾರೆ, ಸರಿನಾ. ರಾಣಿ ಚೆನ್ನಮ್ಮಾಜಿ ಹಿಡಿದುಕೊಟ್ಟವರು ವಿಶ್ವಾಸಘಾತಕರು, ಟ್ರೈಟೋರಿಯಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸಂಗೊಳ್ಳಿ ರಾಯಣ್ಣ ಅವರಿಗೆ ಹಿಡಿದುಕೊಟ್ಟವರು ಟ್ರೈಟೋರಿಯಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ರಕ್ಕಸ ತಂಗಡಗಿ ಯುದ್ಧದಲ್ಲಿ ಈ ಒಂದು ವಿಜಯನಗರದವರು ಸೋಲಕ್ಕೆ ಕಾರಣವಾಗಿರ್ತಕ್ಕಂತಹ ವ್ಯಕ್ತಿಗಳು, ಮೀನ್ಸ್ ಅವರ ಒಂದು ಆಸ್ಥಾನದಲ್ಲಿರ್ತಕ್ಕಂತಹ ನಾಯಂಕರರು ಹೇಗಿದ್ರು, ವಿಶ್ವಾಸಘಾತಕರಿದ್ದರು, ಟ್ರೈಟೋರಿಯಸ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ಈ ಸಂಭಾಜಿ ಮಹಾರಾಜ್ ಅವರಿಗೆ ಹಿಡಿದು ಕೊಡ್ತಾರಲ್ವಾ, ಸೊ ಗನೋಜಿ ಮತ್ತು ಕನ್ಹೋಜಿ ಅವ್ರು ಹೇಗಿದ್ರು, ಅವರು ಕೂಡ ಇದೇ ಒಂದು ಟ್ರೈಟೋರಿಯಸ್ ಆಗಿದ್ರು, ಮೀನ್ಸ್ ವಿಶ್ವಾಸಘಾತಕರಾಗಿದ್ರು ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಡ್ ಇದೆ. ಸೊ ಲೈಫ್ ಕೂಡ ಇದು ಇಂಪಾರ್ಟೆಂಟ್ ಇದೆ ನೋಡಿ, ಯಾಕಂದರೆ ಈ ರೀತಿಯ ವ್ಯಕ್ತಿಗಳು ಸಾಕಷ್ಟು ಸರಿ ನಿಮಗೆ ಸಿಗ್ತಾ ಇರ್ತಾರೆ ಲೈಫಲ್ಲಿ. ಆ್ಯಂಡ್ ದೆನ್ ಫಿಕಲ್ ಅಂದರೆ ಏನು ಹೇಳ್ಬೋದಾ, ಫಿಕಲ್ ಅಂದರೆ ಏನು, ಇವಾಗಿರುತ್ತೆ ಮನಸ್ಸು ಹೀಗೆ ಇರುತ್ತೆ, ಮೀನ್ಸ್ ಚಂಚಲವಾಗಿರುತ್ತೆ. ಫಿಕ್ಕಲ್ ಇದೆ, ಮನಸ್ಸು ಹೇಗಿದೆ ಅಂದರೆ ಫಿಕ್ಕಲ್ ಇದೆ, ಚಂಚಲವಾಗಿದೆ. ಇವಾಗ ಇದನ್ನು ಮಾಡಲ್ಲ, ಅದನ್ನು ಮಾಡಲ್ಲ, ಹಾಗೆ ಮಾಡಲ್ಲ, ಹೀಗೆ ಮಾಡಲ್ಲ, ಒಂದು ರೀತಿ ಚಂಚಲ. ಆ್ಯಂಡ್ ದೆನ್ ಡಿಸ್ಲಾಯಲ್ ಅಂದರೆ ಏನು, ಡಿಸ್ಲಾಯಲ್ಗೆ ಇದೇ ಒಂದು ಟ್ರೈಟೋರಿಯಸ್ ಅಂತ ಹೇಳ್ತೀವಿ, ಮೀನಿಂಗ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಪ್ರೊಫಿಷಿಯೆಂಟ್ ಅಂದರೆ ಏನು, ಮೀನ್ಸ್ ಯಾವುದರಲ್ಲೇ ಒಂದು ರೀತಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರತಕ್ಕಂಥ ವ್ಯಕ್ತಿ ಅಂತ ಹೇಳೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹ್ಯೂಮಿಲಿಟಿಗೆ ಒಂದು ಅಪೋಸಿಟ್ ವರ್ಡ್ ಯಾವುದು ಅಂತ. ಹ್ಯೂಮಿಲಿಟಿ ಅಂದರೆ ಮಾನವತಾವಾದಿ. ಸೊ ಅದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಗಮಂಡ್ ಇರತಕ್ಕಂಥ ವ್ಯಕ್ತಿ. ಗಮಂಡ್ ಅಂದರೆ ಏನಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಪ್ರೈಡ್ ಅಂತ ಕರಿತೀವಿ. ನಾಲೆಡ್ಜ್ ಅಂದರೆ ಮೀನ್ಸ್ ನಾಲೆಡ್ಜ್ ನಾರ್ಮಲ್ ಆಗಿ. ಆ್ಯಂಡ್ ದೆನ್ ಬ್ಯೂಟಿ, ಅಜಿಲಿಟಿ ಅಂತಂದರೆ ಏನಂತ ಹೇಳ್ಬೋದಾ ಯಾರಾದರೂ ಹೇಳಿ ನೋಡೋಣ. ಅಜಿಲಿಟಿ ಅಂದರೆ ಏನು, ಅಜಿಲಿಟಿ ಅಂತಂದರೆ ಒಂದು ರೀತಿ ಈ ಕ್ವಿಕ್ ಅಂತ ಹೇಳ್ತೀವಿ, ಸರಿನಾ. ಕ್ವಿಕ್, ಇಲ್ಲಾಂದರೆ ಸ್ವಲ್ಪ ಒಂದು ರೀತಿ ಚಾಣಾಕ್ಷ ಅಂತ ಕೂಡ ಹೇಳ್ಬೋದು. ಇನ್ ಪಾಸಿಟಿವ್ ವರ್ಡಲ್ಲಿ ಹೇಳೋದಾದರೆ ಚಾಣಾಕ್ಷ ಅಂತ, ಇಲ್ಲಾಂದರೆ ಕ್ಲಮ್ಸಿ ಅಂತ ಹೇಳ್ಬೋದು. ಕ್ಲಮ್ಸಿ ಒಂದು ರೀತಿ ಕ್ವಿಕ್ಕಾಗಿ ಮಾಡೋ ಕೆಲಸ ಹೇಗಾಗುತ್ತೆ, ಕ್ಲಮ್ಸಿ ವರ್ಕ್ ಆಗುತ್ತೆ. ಮೀನ್ಸ್ ಅದು ಹೇಗಂದರೆ ಸಂಪೂರ್ಣವಾಗಿರ್ತಕ್ಕಂಥ ವರ್ಕ್ ಆಗೋದಿಲ್ಲ, ಏನೋ ಒಂದಲ್ಲಿ ತಪ್ಪಾಗುತ್ತೆ. ಸೊ ಈಸಿಲಿಟಿಗೆ ಸಿನೋನಿಮ್ ಕೇಳಿದ ನೆನ್ಪಿಟ್ಕೊಳ್ಳಿ, ನಿಂಬಲ್ ಅಂತ ಆಗುತ್ತೆ, ಸರಿನಾ, ನಿಂಬಲ್ ಆಗುತ್ತೆ. ಆ್ಯಂಡ್ ದೆನ್ ಮತ್ತೆ ವಿಯರ್ಡ್ ಅಂತ ಆಗುತ್ತೆ, ಸರಿನಾ. ಆ್ಯಂಡ್ ದೆನ್ ಮತ್ತೆ ಏನಂತ ಹೇಳ್ತೀವಿ, ಅಷ್ಟೇ, ಸರಿನಾ. ಇದನ್ನ ನೆನ್ಪಿಟ್ಕೊಳ್ಳಿ ಸಾಕು. ಅಜಿಲಿಟಿ ಅಂತಂದರೆ ಏನು ಅಂದರೆ ಒಂದು ರೀತಿ ಕ್ವಿಕ್ಕಾಗಿ ಮಾಡೋದು, ಮೀನ್ಸ್ ಸಾವಧಾನ ಇರುವುದಿಲ್ಲ ಅವರಿಗೆ, ಒಂದು ರೀತಿ ಕ್ವಿಕ್ಕಾಗಿ ಮಾಡಬೇಕು ಅಂತ ಏನೇನೋ ಮಾಡೋದು, ಅದನ್ನು ಮುಗಿಸ್ಬಿಡೋದು ಹಾಗೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಬಲ್ಗಿಂಗ್ ಅಂದರೆ ಏನು ಅಂತ. ಬಲ್ಗಿಂಗ್ ಅಂದರೆ ಒಂದು ರೀತಿ ಉಬ್ಬೋದು ಅಂತ ಹೇಳ್ತೀವಿ, ಸರಿನಾ. ಉಬ್ಬೋದು ಅದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಕಾಂಟ್ರಡಕ್ಷನ್ ಅಂತ ಆಗುತ್ತೆ. ಮೀನ್ಸ್ ಅದು ಹೇಗಂದರೆ ಒಳಗಡೆ ತೊಗೊಂಡ್ಬಿಡೋದು. ಇವಾಗ ಬಲೂನ್ ಹೇಗಾಗುತ್ತೆ, ಫಸ್ಟ್ ಬಲ್ಗಿಂಗ್ ಆಗುತ್ತೆ, ಮೀನ್ಸ್ ಉಬ್ಬುತ್ತದೆ. ಸೊ ಆಮೇಲೆ ಅದರಲ್ಲಿರ್ತಕ್ಕಂಥ ಗಾಳಿ ಎಲ್ಲವೂ ಕೂಡ ಹೋದರೆ ಅದೇನಾಗುತ್ತೆ, ಅದು ಹೇಗಾಗುತ್ತೆ ಅಂದರೆ ಕಾಂಟ್ರಾಕ್ಟಿಂಗ್ ಆಗುತ್ತೆ. ಮೀನ್ಸ್ ಎಲ್ಲವೂ ಕೂಡ ಒಳಗಡೆ ಹೋಗಿಬಿಡುತ್ತೆ ತಾನೆ, ಮೀನ್ಸ್ ಒಳಗಡೆ ಅಂಟ್ಕೊಂಡ್ಬಿಡುತ್ತೆ ತಾನೆ. ಸೊ ಏನಂತ ಕರಿತೀವಿ, ಕಾಂಟ್ರಾಕ್ಟಿಂಗ್ ಅಂತ ಕರಿತೀವಿ. ಹ್ಯಾಂಗಿಂಗ್ ಅಂದರೆ ಏನು, ಜೋತಾಡೋದು ಅಂತ ಹೇಳ್ತೀವಿ. ಸ್ವೆಲ್ಲಿಂಗ್ ಅಂದರೆ ಏನು, ಮೀನ್ಸ್ ಒಂದು ರೀತಿ ಸೋರುವುದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ವೀಪಿಂಗ್ ಅಂದರೆ ಒರೆಸುವುದು ಅಂತ ಹೇಳ್ತೀವಿ, ಸರಿನಾ. ಸೊ ಇಷ್ಟೇ, ಓಕೆ. ಸೊ ಇಷ್ಟಾಗಿತ್ತು. ಸೊ ಇದಾಗಿತ್ತು ಇಲ್ಲಿವರೆಗೆ SSC, GD, MTS, CHSL ಹಾಗೆ CPO ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ ಇಂಗ್ಲೀಷ್ ಪ್ರಶ್ನೆಗಳ ಎಕ್ಸ್ಪ್ಲನೇಷನ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿ, ವಿಡಿಯೋ ಏನಾದರೂ ಅರ್ಥ ಆಗಿ, ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಾ ಇದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ